Hi students, I am back with our next chapter from history, which is Guptas and Vardhanas. Okay, students, we have studied Mauryas and Kushans in our last chapter. I think everyone is aware of it. Now I'll continue to Guptas and Vardhanas, who came after Mauryas and Kushans. Okay, let me tell you what is special about Gupta dynasty and Vardhana dynasty and how they ruled, then their contributions to literature, art, architecture, and their contribution to education. We'll see the contribution of education from Vardhana dynasty. They started Nalanda University. I think you all know that. If you don't know, I'll tell you afterwards. Okay, let me start now. From Gupta dynasty, ಮಕ್ಕಳೇ ನಾವು ಗುಪ್ತಾ ಡೈನಾಸ್ಟಿನ ಗೋಲ್ಡನ್ ಎರಾ ಆಫ್ ರೂಲಿಂಗ್ ಪೀರಿಯಡ್ ಅಂತ ಕರಿತೀವಿ. ಆಯ್ತಾ, ನಮ್ಮ ಇಂಡಿಯಾನ ಬೇರೆ ಬೇರೆ ರೂಲರ್ಸ್ ಬಂದು ಬೇರೆ ಬೇರೆ ಡೈನಾಸ್ಟೀಸ್ ಬಂದು ರೂಲ್ ಮಾಡಿದ್ರು, ಹೌದಲ್ವಾ? ಈಗ ಫಾರ್ ಎಕ್ಸಾಂಪಲ್ ನಾವು ಓದ್ತಿದ್ದೀವಲ್ಲ, ಇವರೇ ರೂಲ್ ಮಾಡಿದ್ರು. ಆದರೆ ಆ ರೂಲ್ ಮಾಡಿರೋ ಡೈನಾಸ್ಟಿಗಳಲ್ಲಿ ಈ ಪೀರಿಯಡ್, ಯಾರು ಗುಪ್ತಾ ಡೈನಾಸ್ಟಿ ಯಾವ ಟೈಮಲ್ಲಿ ರೂಲ್ ಮಾಡಿದಾರಲ್ಲ, ಆ ಒಂದು ಪೀರಿಯಡ್ನ ನಾವು ಏನಂತ ಕರಿತೀವಿ ಅಂದರೆ ಗೋಲ್ಡನ್ ಎರಾ ಅಂತ ಕರಿತೀವಿ. ಓಕೆನಾ? ಗೋಲ್ಡನ್ ಎರಾ ಅಂತ ಹೇಳ್ಬಿಟ್ಟು ಕರಿತೀವಿ. ಯಾಕೆ ಗೋಲ್ಡನ್ ಎರಾ ಅಂತ ಕರಿತೀವಿ ಅಂದರೆ ಮಕ್ಕಳೇ, ಇವ್ರು ಏನು ಮಾಡಿದ್ರು, ತುಂಬ ಕಾಂಟ್ರಿಬ್ಯೂಷನ್ಸ್ ಕೊಟ್ಟರು. ಆಯಿತಾ, ತುಂಬ ಡೆವಲಪ್ ಮಾಡಿದ್ರು. ಯಾವ್ದನ್ನ? ಸೈನ್ಸ್ನ ಡೆವಲಪ್ ಮಾಡಿದ್ರು, ಮ್ಯಾಥ್ಸ್ನ ಡೆವಲಪ್ ಮಾಡಿದ್ರು, ಆಯಿತಾ, ಆರ್ಕಿಟೆಕ್ಚರ್ನ ಡೆವಲಪ್ ಮಾಡಿದ್ರು, ಆರ್ಟಿಕ್ರಾಫ್ಟ್, ಆರ್ಕಿಟೆಕ್ಚರ್ ಇದನ್ನೆಲ್ಲ ಡೆವಲಪ್ ಮಾಡಿದ್ರು. ನೆಕ್ಸ್ಟ್ ಮತ್ತೆ ಏನು ಡೆವಲಪ್ ಮಾಡಿದ್ರು ಅಂದರೆ ಲಿಟ್ರೇಚರ್ನ ಡೆವಲಪ್ ಮಾಡಿದ್ರು. ಇನ್ನೂ ತುಂಬ ಥರದ್ದನ್ನ ಇವರ ಬೇರೆ ಡೈನಾಸ್ಟಿಗಳಲ್ಲೂ ಇತ್ತು, ಬೇರೆ ಡೈನಾಸ್ಟಿಯವರು ಇದನ್ನೆಲ್ಲ ಮಾಡಿದ್ರು. ಆದರೆ ಇವರ ಡೈನಾಸ್ಟಿಯವರು ಹೆಚ್ಚು ಏನು ಕೊಟ್ಟರು? ಇಂಪಾರ್ಟೆನ್ಸ್ ಕೊಟ್ಟರು. ಆಯಿತಾ, ಸೈನ್ಸ್, ಮ್ಯಾಥ್ಸ್, ಆರ್ಕಿಟೆಕ್ಚರ್, ಲಿಟ್ರೇಚರ್, ಆರ್ಟಿಕ್ರಾಫ್ಟ್ ಇದಕ್ಕೆಲ್ಲ ಇವರು ತುಂಬಾ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಆಯಿತಾ, ಅದಕ್ಕೆ ಇದನ್ನು ನಾವು ಇವರು ಡೆವಲಪ್ ಮಾಡಿರೋದ್ರಿಂದ ಇದನ್ನು ಗೋಲ್ಡನ್ ಎರಾ, ಈ ಒಂದು ಪೀರಿಯಡ್ನ ಗೋಲ್ಡನ್ ಎರಾ ಅಂತ ಹೇಳ್ಬಿಟ್ಟು ಕರಿತೀವಿ. ಓಕೆನಾ? ಐ ಥಿಂಕ್ ಇದನ್ನು ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ಲ, ಎಕ್ಸ್ಟ್ರಾ ಇನ್ಫಾರ್ಮೇಷನ್. ನೆಕ್ಸ್ಟ್, ಗುಪ್ತಾ ಡೈನಾಸ್ಟಿಯ ಫೌಂಡರ್ ಯಾರು? ಗುಪ್ತಾ ಡೈನಾಸ್ಟಿಯ ಫೌಂಡರ್ ಮಕ್ಕಳೇ ಶ್ರೀಗುಪ್ತ. ಓಕೆನಾ? Shrigupta is a founder of Gupta dynasty. ನೆಕ್ಸ್ಟ್, ಶ್ರೀಗುಪ್ತ ಆದಮೇಲೆ ಮತ್ತೆ ಇವರು ಈ ಡೈನಾಸ್ಟಿನ ಸ್ಟಾರ್ಟ್ ಮಾಡಿದ್ದು ಯಾವ ಜಾಗದಲ್ಲಿ ಅಂದರೆ ಮಕ್ಕಳೇ ಮಗಧ ಅಲ್ಲಿ. ಆಯಿತಾ, ಮಗಧ ಈಗ ನಾವು ಏನಂತ ಕರಿತೀವಿ, ಈಗದು ಎಲ್ಲಿ ಪ್ರೆಸೆಂಟ್ ಇದೆ ಅಂದರೆ ಬಿಹಾರ್ ಅಥವಾ ಬೆಂಗಾಲಲ್ಲಿ ಬರುವಂಥದ್ದು. ಆಯಿತಾ, ಬಿಹಾರ್ ಅಥವಾ ಬೆಂಗಾಲ್ ಅಲ್ಲಿ ಬರುವಂಥ ಜಾಗನ ನಾವು ಮಗಧ ಅಂತ ಹೇಳ್ಬಿಟ್ಟು ಕರಿತೀವಿ. ಆಯಿತಾ, ಇದು ಮೇನ್ ಥಿಂಗ್ ನಮಗೆ ಗೊತ್ತಾಗಬೇಕಾಗಿರುವಂಥದ್ದು. ಈ ಗುಪ್ತಾ ಡೈನಾಸ್ಟಿನ ರೂಲ್ ಮಾಡಿರೋ ಟೈಮ್ನ ನಾವು ಗೋಲ್ಡನ್ ಎರಾ ಅಂತ ಕರಿತೀವಿ. ಯಾಕಂದರೆ ಇವರು ತುಂಬ ಡೆವಲಪ್ಮೆಂಟ್ಸ್ಗಳನ್ನು ತಂದಿದ್ದಾರೆ. ಅದರಲ್ಲಿ ಸೈನ್ಸ್, ಮ್ಯಾಥ್ಸ್, ಆರ್ಟಿಕ್ರಾಫ್ಟ್, ಲಿಟ್ರೇಚರ್ ಇದರಲ್ಲೆಲ್ಲ. ನೆಕ್ಸ್ಟ್, ಗುಪ್ತಾ ಡೈನಾಸ್ಟಿಯ ಫೌಂಡರ್ ಶ್ರೀಗುಪ್ತ, ಇವರು ಫೌಂಡರ್. ಓಕೆನಾ? ಮಗಧದ್ರಲ್ಲಿ ಸ್ಟಾರ್ಟ್ ಮಾಡಿದ್ರು. ಅದು ಈಗ ಪ್ರೆಸೆಂಟಲ್ಲಿ, ಇದು ನೀವು ನೆನ್ಪಿಟ್ಕೊಂಡಿಲ್ಲ ಅಂದರೆ ಏನಿಲ್ಲ, ಮಗಧ ನೆನ್ಪಿಟ್ಕೊಂಡ್ರೆ ಸಾಕು. ಇದು ನಿಮಗೆ ಗೊತ್ತಾಗಲಿ ಈಗ ಎಲ್ಲಿದೆ ಅಂತ ಹೇಳಿರೋದು. ಆಯಿತಾ, ಈಗ ನೆಕ್ಸ್ಟ್ ನೋಡೋಣ ಮಕ್ಕಳೇ. ನಿಮಗೆ ಗೊತ್ತಿರ್ಬೋದಲ್ವಾ, ಲೀಡರ್ಸ್ ಏನಿರ್ತಾರೆ ಅಥವಾ ಲೀಡರ್ಸ್ ಅಲ್ಲ, ಕಿಂಗ್ಸ್ ಏನಿರ್ತಾರೆ, ಇವರ ಮಕ್ಕಳು ಮತ್ತು ಅವರ ಮೊಮ್ಮಕ್ಕಳು ಅವರೇ ತಾನೇ ರಾಜರಾಗಿ ಬರುವಂಥದ್ದು. ಅವರ ಅವರ ಬ್ಲಡ್ ಲೈನೇ ನೆಕ್ಸ್ಟ್ ಕಂಟಿನ್ಯೂ ಆಗುವಂಥದ್ದು, ಹೌದಲ್ವಾ? ಈಗ ನಾವು ಶ್ರೀಗುಪ್ತ ಅವರ ಬ್ಲಡ್ ಲೈನ್ ನೋಡೋಣ. ಅವರ ಮಗು ಯಾರು, ಅವರ ಮಕ್ಕಳು ಯಾರು, ಅವರಾದ್ಮೇಲೆ ಯಾರು ಆಳ್ವಿಕೆಗೆ ಬಂದರು, ಇದನ್ನೆಲ್ಲ ನೋಡೋಣ. ನೋಡ್ತಾ ಮಕ್ಕಳೇ, ಇಲ್ಲಿ ನಾನು ಹೇಳೋ ಎಲ್ಲ ರಾಜಂದಿರು ಇಂಪಾರ್ಟೆಂಟ್ ಅಲ್ಲ. ನಾನು ಇವ್ರ ಬ್ಲಡ್ ಲೈನನ್ನು ಫಸ್ಟ್ ಹೇಳ್ಬಿಡ್ತೀನಿ. ಆಯಿತಾ, ಆಮೇಲೆ ಅದರಲ್ಲಿ ಇಂಪಾರ್ಟೆಂಟ್ ಯಾರು ಅಂತ ಲೆಸನಲ್ಲಿ ಕೊಟ್ಟಿದ್ದಾರೆ, ಅವ್ರು ಏನೇನು ಮಾಡಿದ್ದಾರೆ ಅಂತ. ಅವರಷ್ಟನ್ನು ನೀವು ನೆನಪು ಮಾಡಿಕೊಂಡ್ರೆ ಸಾಕು. ಆದರೆ ಗೊತ್ತಾಗಬೇಕಲ್ಲ, ಯಾರ ಮಗ ಯಾರಿದ್ರು ಗೊತ್ತಾಗಲ್ಲ. ಅಲ್ಲಿ ಬೇರೆ ಬೇರೆ ಹೆಸರು ಬಂದ ತಕ್ಷಣ ಇವ್ರು ಯಾರು ಅಂತ ಕನ್ಫ್ಯೂಷನ್ ಆಗುತ್ತೆ. ಫಸ್ಟ್ ಅದನ್ನು ತಿಳ್ಕೊಳ್ಳೋಣ. ಆಯಿತಾ, ಯಾರ ಮಗ. ಆಯಿತಾ, ಫಸ್ಟ್ ಬರ್ತಾರೆ ಶ್ರೀಗುಪ್ತ. ಇವರೇ ಅಲ್ವಾ ನಮ್ಮ ಫೌಂಡರ್ ಗುಪ್ತಾ ಡೈನಾಸ್ಟಿಯ? ಶ್ರೀಗುಪ್ತನ ಮಗ ಘಟೋತ್ಕಚ ಅನ್ನೋರು ಇವರ ಮಗ. ಆಯ್ತಾ, ನೆಕ್ಸ್ಟ್ ಇವರ ಮಗ ಬರ್ತಾರೆ ಚಂದ್ರಗುಪ್ತ.
ನೆಕ್ಸ್ಟ್ ಚಂದ್ರಗುಪ್ತನ ಮಗ ಬರ್ತಾರೆ, ಯಾರು? ಸಮುದ್ರಗುಪ್ತ. ಸಮುದ್ರಗುಪ್ತನ ಮಗ ಕುಮಾರಗುಪ್ತ. ಕುಮಾರಗುಪ್ತ ಫಸ್ಟ್. ನೆಕ್ಸ್ಟ್ ಕುಮಾರಗುಪ್ತನ ಮಗ ಸ್ಕಂದಗುಪ್ತ. ಆಯ್ತಾ? ನೆಕ್ಸ್ಟ್ ಇನ್ನ ಇಲ್ಲಿ ಹೀಗೆ ಕಂಟಿನ್ಯೂ ಆಗ್ತಾ ಹೋಗ್ತಾರೆ ಕಿಂಗ್ಸ್. ಗುಪ್ತ ಡೈನಾಸ್ಟಿಯ ಲಾಸ್ಟ್ ಕಿಂಗ್ ಬಂದ್ಬಿಟ್ಟು, ಲಾಸ್ಟ್ ಕಿಂಗ್ ಬರಿತೀನಿ ಈಗ ನಾನು, ವಿಷ್ಣುಗುಪ್ತ. ಆಯ್ತಾ? ಇವರು ಗುಪ್ತ ಡೈನಾಸ್ಟಿಯ ಲಾಸ್ಟ್ ಕಿಂಗ್. ಆಯ್ತಾ? ಇಲ್ಲಿಗೆ ಗುಪ್ತ ಡೈನಾಸ್ಟಿ ಎಂಡ್ ಆಯ್ತು ಅನ್ನುವಂಥದ್ದು. ಫಸ್ಟ್ ಬರ್ತಾರೆ ಶ್ರೀಗುಪ್ತ, ಇವರು ನಮ್ಮ ಫೌಂಡರ್, ಗುಪ್ತ ಡೈನಾಸ್ಟಿಯ ಫೌಂಡರ್, ಇದು ಗೊತ್ತಾಯ್ತು. ಆಯ್ತಾ? ಅವರ ಮಗ ಖಗೋಟಕಾಚ. ಖಗೋಟಕಾಚದ್ದು ಇಲ್ಲಿ ಏನು ಕೊಟ್ಟಿಲ್ಲ ಮಕ್ಕಳೇ. ಆಯ್ತಾ? ನೆಕ್ಸ್ಟ್ ಬರ್ತಾರೆ ಚಂದ್ರಗುಪ್ತ. ಚಂದ್ರಗುಪ್ತದ ಬಗ್ಗೆ ನಾವು ಇಲ್ಲಿ ಓದ್ತೀವಿ. ಸಮುದ್ರಗುಪ್ತ ಅವರ ಮಗ, ಕುಮಾರಗುಪ್ತ ಅವರ ಮಗ ಸ್ಕಂದಗುಪ್ತ. ನಿಮಗೆ ಗೊತ್ತಾ ಮಕ್ಕಳೇ, ಇಲ್ಲಿ ಫಸ್ಟ್ ಸೆಕೆಂಡ್ ಅಂತ ನೀವು ಹಿಸ್ಟ್ರಿ ಓದೋ ಟೈಮಿಗೆ ತುಂಬಾ ಕಿಂಗ್ಸ್ ಹೆಸರು ಫಸ್ಟ್ ಸೆಕೆಂಡ್ ಅಂತ ಓದ್ತೀರಾ. ಯಾಕೆ ಫಸ್ಟ್ ಸೆಕೆಂಡ್ ಅಂತ ಕೊಡ್ತಾರೆ ಅಂದ್ರೆ, ಈಗ ಕುಮಾರಗುಪ್ತ ಇವ್ರು ಇರ್ತಾರೆ, ಮತ್ತೆ ಇವರ ಮಕ್ಕಳಲ್ಲಿ ಇವ್ರ ಅಜ್ಜ ಇವ್ರು ಏನಾದ್ರು ಆಗ್ತಾರಲ್ಲ, ಇವರ ಮೊಮ್ಮಕ್ಕಳು ಅವರೆಲ್ಲ ಬರ್ತಾರಲ್ಲ, ಅವ್ರು ಏನ್ ಮಾಡ್ತಾರೆ, ಅವ್ರ ತಂದೆ ತಾಯಿ ಅಜ್ಜನ ಹೆಸರಲ್ಲಿ ನನ್ನ ಮಗನ ಹೆಸರು ಇರಲಿ ಅಂತ ಹೇಳ್ಬಿಟ್ಟು ಮತ್ತೆ ಹೆಸರು ಇಡ್ತಾರೆ ಅಲ್ವಾ. ಹಾಗಾಗಿ ನಮಗೆ ಈಗ ಓದೋರಿಗೆ ಬೇರೆಯವರಿಗೆಲ್ಲ ತೊಂದರೆ ಆಗುತ್ತೆ. ಅದಕ್ಕೆ ಈ ಹಿಸ್ಟಾರಿಕಲ್ಸ್ ಏನು ಮಾಡ್ತಾರೆ, ಹಿಸ್ಟೋರಿಯನ್ಸ್ ಅವರ ಹೆಸರಿಗೆ ಫಸ್ಟ್ ಬಂದವರಿಗೆ ಫಸ್ಟ್ ಸೆಕೆಂಡ್ ಕೊಡ್ತಾ ಹೋಗ್ತಾರೆ. ಅದೇ ಹೆಸರುಗಳು ಕಂಟಿನ್ಯೂ ಆಗುತ್ತಲ್ಲ, ಅದಕ್ಕೋಸ್ಕರ ಇದು ಕೊಡುವಂಥದ್ದು. ನೆಕ್ಸ್ಟ್ ಈಗ ನಾವು ನೋಡೋಣ, ಇದು ನಿಮಗೆ ಬ್ಲಡ್ ಲೈನ್ ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ. ಈಗ ನಾನು ಗುಪ್ತ ಡೈನಾಸ್ಟಿ ಎಲ್ಲಿಂದ ಎಲ್ಲಿವರೆಗೆ ಸ್ಪ್ರೆಡ್ ಆಗಿತ್ತು ಅಂತ ಫಸ್ಟ್ ಹೇಳ್ತೀನಿ, ಆಮೇಲೆ ನಾವು ಕಂಟಿನ್ಯೂ ಆಗಿ ಟೆಕ್ಸ್ಟ್ ಬುಕ್ಕಲ್ಲಿ ಇರೋ ಥರ ಹೋಗೋಣ. ನೋಡಿ, ಇದು ಇಂಡಿಯಾ ಅಂದರೆ ಓಕೆನಾ. ಇದು ಇಂಡಿಯಾ ಅಂದರೆ ಇದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಇಲ್ಲಿ ಹಿಮಾಲಯಸ್ ಇಂದ ಸ್ಟಾರ್ಟ್ ಆದರೆ ಮಕ್ಕಳೇ, ಈ ಫುಲ್ಲು ಹಿಮಾಲಯಸ್, ಇಲ್ಲಿ ಹಿಮಾಲಯ ಕೆಳಗಿನ ಭಾಗ ಫುಲ್ಲು ಕವರ್ ಆಗಿ ಇಲ್ಲಿಂದ ಮತ್ತೆ ಇಲ್ಲಿ ಈ ನರ್ಮದಾ ರಿವರ್ ಏನು ಪಾಸ್ ಆಗುತ್ತಲ್ಲ, ಇದಿಷ್ಟು ಏನಿತ್ತು ಗುಪ್ತ ಡೈನಾಸ್ಟಿಯ ಅಂಡರಲ್ಲಿ ಇತ್ತು. ಆಯ್ತಾ? ಈ ನರ್ಮದಾ ರಿವರ್ ಎಲ್ಲಿಂದ ಪಾಸ್ ಆಗುತ್ತೆ ಅಲ್ಲಿ ಫುಲ್ಲು ಏನಿತ್ತು, ಇದು ಗುಪ್ತ ಡೈನಾಸ್ಟಿಯ ಅಂಡರಲ್ಲಿ ಇತ್ತು. ಇದಿಷ್ಟು ಅವರು ಆಳ್ವಿಕೆ ಮಾಡಿರುವಂತಹ ಜಾಗ. ಆಯ್ತಾ? ಗುಪ್ತಾಸ್. ಈಗ ನೆಕ್ಸ್ಟ್ ಹೋಗೋಣ. ಆಫ್ಟರ್ ಸೆಂಚುರೀಸ್ ಆಫ್ ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ ಅಂದರೆ ಸರಿಯಾಗಿ ಇದ್ದಿರುವಂಥದ್ದು. ಆಯ್ತಾ? ಸ್ಟೇಬಲ್ ಆಗಿ ಇದ್ದಿಲ್ಲ ಕಂಡೀಷನ್. ಯಾಕೆ ಹೀಗಾಗತ್ತೆ ಅಂದರೆ, ಈಗ ಮೌರ್ಯ ಡೈನಾಸ್ಟಿ ಆದಮೇಲೆ ಕುಶನ್ ಡೈನಾಸ್ಟಿ ಹಾಗೆ ಬಂದುಬಿಡತ್ತಾ, ಹಿಂದೆನೇ ಬಂದುಬಿಡತ್ತಾ? ಇಲ್ಲ ಅಲ್ವಾ. ಕುಶನ್ ಡೈನಾಸ್ಟಿ ಎಂಡ್ ಆದ ತಕ್ಷಣ ಏನು ಹಿಂದ್ಗಡೆನೇ ರಾಜ ನಿಂತಿರ್ತಾರ, ನೀವೆಲ್ಲ ಸತ್ತು ಹೋದ್ರಿ ನಾನು ನೆಕ್ಸ್ಟ್ ಆಳ್ವಿಕೆ ಮಾಡ್ತೀನಿ ಅಂತ? ಇಲ್ಲ ಅಲ್ವಾ. ಅಲ್ಲೇನಾಗುತ್ತೆ, ಅಲ್ಲಿ ಚಿಕ್ಕ ಪುಟ್ಟ ರಾಜಗಳು ಏನು ಮಾಡ್ತಿರ್ತಾರೆ, ರೂಲ್ ಮಾಡ್ತಾ ಇರ್ತಾರೆ. ಅವರಿಗೆಲ್ಲ ನಡ್ಸೋಕ್ಕೆ ಒಂದು ಹೆಡ್ ರಾಜ, ಮಹಾರಾಜಾದಿ ರಾಜ ಅಂತ ಕರಿತೀವಲ್ಲ ನಾವು, ಆ ಥರ ಹೆಡ್ ಬರೋ ತನಕ ಅವ್ರು ಏನು ಮಾಡ್ತಿರ್ತಾರೆ, ಆ ಸಣ್ಣ ಪುಟ್ಟ ಜಾಗಗಳನ್ನು ಅವ್ರವ್ರ ಏನಿರ್ತಾರೆ ಅವರು ನಡೆಸ್ಕೊಳ್ತಿರ್ತಾರೆ ಆ ರಾಜಗಳು. ಆದರೆ ಈ ಥರ ಒಂದು ಡೈನಾಸ್ಟಿ ಕ್ರಿಯೇಟ್ ಆಗೋಕ್ಕೆ ಏನು, ಒಂದು ರಾಜ ಅಥವಾ ಇವರು ತುಂಬ ಜಾಸ್ತಿ ಇಂಪಾರ್ಟೆನ್ಸ್ನ ಕೊಟ್ಬಿಟ್ಟು ಇವರು ತುಂಬ ಚೆನ್ನಾಗಿ ಆಳ್ವಿಕೆನ ನಡೆಸಬೇಕಾಗತ್ತೆ. ಅವಾಗ ಅಷ್ಟೇ ಈ ಥರ ಡೈನಾಸ್ಟಿ ಸ್ಟಾರ್ಟ್ ಆಗೋದಕ್ಕೆ ಸಾಧ್ಯ. ಆಯಿತಾ ಮಕ್ಕಳೇ? ಇಲ್ಲೇನಾಗುತ್ತೆ, ಪೊಲಿಟಿಕಲ್ ಇನ್ಸ್ಟಾಬಿಲಿಟೀಸ್ ಆಗುತ್ತೆ. ಒಂದು ಡೈನಾಸ್ಟಿ ಎಲ್ಲ ಹಾಳಾಯಿತು ಅಂದರೆ ನಿಮಗೆ ಗೊತ್ತಾಗುತ್ತೆ, ಒಂದು ಯುದ್ಧ ಆದರೆ ಎಷ್ಟೆಲ್ಲ ಹಾಳಾಗುತ್ತೆ, ಫ್ಯಾಮ್ಲೀಸ್ ಹೋಗುತ್ತೆ, ಅವ್ರ ಮನೆ ಎಲ್ಲ ಹೋಗುತ್ತೆ, ಅವರ ಜಾಗಗಳು ಚೇಂಜ್ ಆಗುತ್ತೆ. ಬೇರೆ ಕಿಂಗ್ ರೂಲ್ ಮಾಡೋಕ್ಕೆ ಬಂದರೆ ಅವ್ನು ಹೇಗೆ ಅವ್ರ ಜೊತೆ ನಡ್ಕೊತಾನೋ ಗೊತ್ತಾಗಲ್ಲ, ಅವ್ನು ಹೇಗೆ ಅವ್ರನ್ನ ಟ್ಯಾಕ್ಸ್ ಜಾಸ್ತಿ ಮಾಡ್ತಾನೋ, ಅಥವಾ ನೀವು ಇಲ್ಲಿ ಇರಂಗಿಲ್ಲ, ನೀವು ಹೊರಗಡೆ ಹೋಗಬೇಕು, ಬೇರೆ ಊರಿಗೆ ಹೋಗಬೇಕು ಅಂತ ಕಳಿಸ್ಬಿಡ್ತಾನೋ, ಅಥವಾ ಅವ್ರ ಜೊತೆ ಏನು ಮಾಡ್ತಾನಂತ ಅವ್ರಿಗೆ ಗೊತ್ತಿರಲ್ಲ. ಮನುಷ್ಯ ಜೀವನ ತುಂಬ ಕಷ್ಟ
ಆಗ್ಬಿಡುತ್ತೆ. ಈ ಥರ ಏನಾದರೂ ಅವ್ರ ರಾಜ ಏನಾದರೂ ಸೋತೋದ್ರು, ಬೇರೆಯವ್ರು ಯಾರಾದರೂ ರೂಲ್ ಮಾಡೋಕ್ಕೆ ಬಂದರು ಅಂದರೆ ಅವ್ರ ಜೀವನ ತುಂಬ ಕಷ್ಟ ಇರ್ತಿತ್ತು ಆಯಿತಾ. ಈ ಥರ ಇನ್ಸ್ಟೆಬಿಲಿಟೀಸ್ ಇತ್ತು ಆಯಿತಾ. ಮೌರ್ಯ ಮತ್ತು ಕುಶನ್ ಡೈನಾಸ್ಟಿ ಆದಮೇಲೆ ತುಂಬ ಇನ್ಸ್ಟೆಬಿಲಿಟೀಸ್ ಇತ್ತು, ಸ್ಟೇಬಲ್ ಆಗಿ ಯಾವುದು ಇದ್ದಿಲ್ಲ. ಅದಾದಮೇಲೆ ಏನಾಯಿತು, ದ ಗುಪ್ತಾ ಎಂಪೈರ್ ರೋಸ್ ಇನ್ 4th century ಆಯಿತಾ. ಗುಪ್ತಾ ಎಂಪೈರ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಮಕ್ಕಳೇ, 4th centuryಯಲ್ಲಿ. ಈಗ ನಾವಿರೋದು ಎಷ್ಟನೇ ಸೆಂಚುರಿ ಹೇಳಿ, 21st century ಹೌದಲ್ವಾ. ಇದು ಗುಪ್ತಾ ಡೈನಸ್ಟಿ ಸ್ಟಾರ್ಟ್ ಆಗಿರೋದು 4th centuryಯಲ್ಲಿ. ಸಾಂಸ್ಕ್ರಿಟ್ ಲ್ಯಾಂಗ್ವೇಜ್ ಆ್ಯಂಡ್ ಇಟ್ಸ್ ವಾಸ್ಟ್ ಲಿಟ್ರೇಚರ್ ಬೇರ್ ಅ ಮಿರರ್ ಟು ದಿಸ್ ಏಜ್. ಈ ಏಜಲ್ಲಿ ನಾನು ಹೇಳ್ದೆ ಅಲ್ಲ, ಇವರು ಲಿಟ್ರೇಚರಿಗೆ ಇದಕ್ಕೆಲ್ಲ ತುಂಬ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಅಂತ. ಈ ಟೈಮಲ್ಲಿ ಏನಾಯಿತು, ಸಾಂಸ್ಕ್ರಿಟ್ ಲಿಟ್ರೇಚರು ತುಂಬ ಡೆವಲಪ್ ಆಯಿತು. ಇಲ್ಲೇ ಬರಿತೀನಿ ಆಯಿತಾ. ಈ ಥರ ಎಲ್ಲ ನೀವು ಇದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಹೇಗೆ ನೆನ್ಪಿಟ್ಕೊಳ್ಬೇಕು ಅನ್ನೋದು ಒಂದೊಂದು ಟ್ರಿಕ್ಸ್ ಹಿಡ್ಕೊಂಡು ನೆನ್ಪಿಟ್ಕೊಳ್ಬೇಕು ಮಕ್ಕಳೇ. ಈಗ ನೀವು 8th ಪ್ರಾಕ್ಟೀಸ್ ಮಾಡಿದ್ರೆ ಟ್ರಿಕ್ ಕ್ವಶನ್ಸ್ನ ಅನಲೈಸ್ ಮಾಡೋದು, ಟೆಕ್ಸ್ಟ್ ಬುಕ್ ಓದೋದು, ಆಮೇಲೆ ನೀವು ನೋಟ್ಸ್ನ ಕ್ರಿಯೇಟ್ ಮಾಡುವಂಥದ್ದು, ಚೆನ್ನಾಗಿ ಲೈನ್ ಬೈ ಲೈನ್ ಅರ್ಥ ಮಾಡ್ಕೊಂಡು ಓದಿದ್ರೆ ನಿಮಗೆ SLCಯಲ್ಲೆಲ್ಲ ಚೆನ್ನಾಗಿ ಮಾರ್ಕ್ಸ್ ತೆಗಿಯೋಕ್ಕೆ ಈಸಿ ಆಗುತ್ತೆ. ಬರೀ ಮ್ಯಾಮ್ ಹೇಳಿ ಹೋಗೋದು, ಬರೀ ನೋಟ್ಸ್ ಕೊಟ್ಟು ಹೋಗೋದನ್ನು ನೀವು ಓದಿದ್ರೆ ನಿಮ್ಮ ಇಂಟೆಲಿಜೆನ್ಸ್ ಎಲ್ಲಿಂದ ಬರುತ್ತೆ, ಎಲ್ಲಿಂದ ಡೆವಲಪ್ ಆಗುತ್ತೆ? ಇಲ್ಲ ಅಲ್ವಾ. ನೀವು ಟೆಕ್ಸ್ಟ್ ಬುಕ್ ಓದಬೇಕು, ನೀವು ಕ್ವಶನ್ಸ್ನ ಕ್ರಿಯೇಟ್ ಮಾಡಬೇಕು, ಆ ಕ್ವಶನ್ಸಿಗೆ ನೀವು ಆನ್ಸರ್ ಮಾಡಬೇಕು. ಆವಾಗ ನಿಮ್ಮೇನು ಮೆದುಳಲ್ಲಿ ಉಳಿಯುವಂಥದ್ದು ಜಾಸ್ತಿ ಆಯಿತಾ. ನೆಕ್ಸ್ಟ್ 4th centuryಯಲ್ಲಿ ಸ್ಟಾರ್ಟ್ ಆಗುತ್ತೆ. ಆವಾಗ ಇಲ್ಲಿ ಏನಾಗುತ್ತೆ, ಸಾಂಸ್ಕ್ರಿಟ್ ಲ್ಯಾಂಗ್ವೇಜು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ದ ಗುಪ್ತಾ ಪ್ರಾಬಬ್ಲಿ ಕೇಮ್ ಓವರ್ ಫ್ರಮ್ ಮಗಧ. ನಾನು ಹೇಳಿದೆ ಮಗಧದಿಂದ ಇಲ್ಲಿ ಗುಪ್ತಾ ಎಂಪೈರ್ ಸ್ಟಾರ್ಟ್ ಆಗಿರುವಂಥದ್ದು. ಶ್ರೀಗುಪ್ತ ವಾಸ್ ದ ಫೌಂಡರ್ ಆಫ್ ದಿಸ್ ಡೈನಾಸ್ಟಿ, ಇದು ಕೂಡ ಹೇಳಿದೆ. ಚಂದ್ರಗುಪ್ತ ಫಸ್ಟ್ ಮ್ಯಾರಿಡ್ ಅ ಲಿಚ್ಚಾವಿ ಪ್ರಿನ್ಸಸ್ ಆ್ಯಂಡ್ ಸ್ಟ್ರೆಂಥನ್ ದ ಹಿಸ್ ಕಿಂಗ್ಡಮ್. ಇಲ್ಲೇನು ಚಂದ್ರಗುಪ್ತ ಬಂದಿದ್ದಾರೆ ನೋಡಿ, ಇವ್ರನ್ನ ಅಲ್ಲಿ ಚಂದ್ರಗುಪ್ತ ಫಸ್ಟ್ ಅಂತ ಹೇಳಿದ್ದಾರೆ. ಯಾಕಂದರೆ ಇವರಾದ್ಮೇಲೂ ಚಂದ್ರಗುಪ್ತ ಮತ್ತೆ ಬರ್ತಾರೆ ಆಯಿತಾ. ಅದಕ್ಕೆ ಈ ಚಂದ್ರಗುಪ್ತ ಫಸ್ಟ್ ಏನಿದ್ರು ಖಗೋಟಕ್ಕೆ ಹಚ್ಚೋದು ಏನು ಇಲ್ಲಿ ಕೊಟ್ಟಿಲ್ಲ ಆಯಿತಾ. ಇವರ ಮಗ ಚಂದ್ರಗುಪ್ತ ಮೀನ್ಸ್ ಶ್ರೀಗುಪ್ತನ ಮೊಮ್ಮಗ ಇಲ್ಲಿ ಏನು ಮಾಡ್ತಾರೆ, ಲಿಚ್ಚಾವಿ ಪ್ರಿನ್ಸಸ್ನ ಒಬ್ರನ್ನ ಮದುವೆ ಆಗ್ತಾರೆ. ಲಿಚ್ಚಾವಿ ಪ್ರಿನ್ಸಸ್ನ ಮದುವೆ ಆಗ್ತಾರೆ ಆ್ಯಂಡ್ ಸ್ಟ್ರೆಂಥನ್ ಹಿಸ್ ಕಿಂಗ್ಡಮ್. ನಿಮಗೆ ಗೊತ್ತಾ ಮಕ್ಕಳೇ, ಈಗೇನಾದರೂ ಒಂದು ರಾಜ ಇದ್ದರು, ಅವರಿಗೆ ಏನು ಗಂಡು ಮಗ ಇದ್ದಿಲ್ಲ ಅಂದರೆ, ಹೆಣ್ಮಗಳು ಇದ್ದರು ಅಂದರೆ ಆ ಹೆಣ್ಮಗು ಯಾರಿಗೆ ಮದುವೆ ಆಗ್ತಾರೆ ಅವ್ರ ಅಂಡರಲ್ಲೇ ಬರುತ್ತೆ ಎಲ್ಲ. ಅವ್ರ ಕಿಂಗ್ಡಮ್ಮು ಕೂಡ, ಕಿಂಗ್ಡಮ್ ಇರಲಿ ಅಥವಾ ಒಂದು ಸಣ್ಣ ರಾಜ್ಯ ಇರಲಿ, ಅವ್ರ ಅಂಡರಲ್ಲಿ ಬರುತ್ತೆ. ಆ ಥರ ಆಗುತ್ತೆ. ಇಲ್ಲ ಏನಾದರೂ ಕಿಂಗಿನ ಮಗ ಪ್ರಿನ್ಸ್ ಸತ್ತೋಯ್ತು, ಬರೀ ಪ್ರಿನ್ಸಸ್ ಉಳ್ಕೊಂಡಿದ್ದಾರೆ ಅಂತ ಹೇಳಿದ್ರು ಕೂಡ ಈ ಥರ ಆಗುತ್ತೆ. ಇಲ್ಲಿ ಏನಾಗುತ್ತೆ, ಇವರು ಮ್ಯಾರಿ ಆಗ್ತಾರೆ ಯಾರಿಗೆ, ಲಿಚ್ಚಾವಿ ಪ್ರಿನ್ಸಸ್ಸಿಗೆ, ಲಿಚ್ಚಾವಿ ಜಾಗದ ಒಂದು ಪ್ರಿನ್ಸಸ್ಸಿಗೆ ಇವರು ಮ್ಯಾರಿ ಆಗ್ತಾರೆ, ಮದುವೆ ಮಾಡ್ಕೊತಾರೆ. ಆ ಮದುವೆ ಆದಮೇಲೆ ಏನಾಗುತ್ತೆ, ಅವರ ಕಿಂಗ್ಡಮ್ ಕೂಡ ಇವ್ರ ಕಿಂಗ್ಡಮ್ ಸ್ಟ್ರಾಂಗ್ ಆಗುತ್ತೆ. ಯಾಕಂದರೆ ಅವ್ರ ಜನರು ಕೂಡ ಇವರಿಗೆ ಬಿಲಾಂಗ್ ಆಗ್ತಾರೆ. ಇಟ್ ಈಸ್ ಬಿಲೀವ್ ದಟ್ ದ ಗುಪ್ತಾ ಎರಾ ಬಿಗ್ಯಾನ್ ವಿತ್ ಹಿಸ್ ರೀಜನ್ ಇನ್ 320 ಕಾಮನ್ ಎರಾ. ಹಿ ವಾಸ್ ಕಾಲ್ಡ್ ದ ಮಹಾರಾಜಾದಿ ರಾಜ. ಇಲ್ಲಿ ಏನಂತಿದ್ದಾರೆ, ಗುಪ್ತಾ ಎರಾ 320 ಬಿಫೋರ್ ಕಾಮನ್ ಎರಾದ್ರಲ್ಲಿ ಸ್ಟಾರ್ಟ್ ಆಯಿತು. ಆವಾಗ ಇವ್ರು ಮಾಡಿರುವಂತಹ ಡೆವಲಪ್ಮೆಂಟ್ಸ್ನ ನೋಡಿಬಿಟ್ಟು ಇವರಿಗೆ ಟೈಟಲ್ ಕೊಡ್ತಾರೆ ಮಕ್ಕಳೇ. ಯಾವ ಟೈಟಲ್ ಅಂತ ಹೇಳಿದ್ರೆ ಮಹಾರಾಜಾದಿ ರಾಜ, ಅಂದರೆ ಗ್ರೇಟ್ ಕಿಂಗ್ ಆಫ್ ಕಿಂಗ್ಸ್, ಕಿಂಗ್ಸಿನ ಕಿಂಗ್. ಎಲ್ಲ ಕಿಂಗ್ಗಳಿಗೆ ಇವರು ಅವರಿಗೆ ಕಿಂಗ್ ಆಗಿದ್ರು ಅಂತ ಹೇಳ್ಬಿಟ್ಟು ಮಹಾರಾಜಾದಿ ರಾಜ ಅಂತ ಹೇಳ್ಬಿಟ್ಟು ಇವರಿಗೆ ಟೈಟಲ್ನ ಕೊಡ್ತಾರೆ ಆಯಿತಾ. ಇಲ್ಲೇ ಮೇಲ್ ಬರಿತೀನಿ. ನಾನು ನೋಡಿ ಇಲ್ಲಿ ಏನೇನೋ ಮಾಡ್ತಾ ಇದ್ದೀನಿ, ಇದು ನೀವು ನೆನ್ಪಿಟ್ಕೊಳ್ಬೇಕು ಆಯಿತಾ. ಹಿಂಗೆ ಮಾಡಿದ್ರು ಮ್ಯಾಮ್, ಹಾಗಂದ್ರೆ ಏನು, ಮಹಾರಾಜಾದಿ ರಾಜ. ಈ ಎಲ್ಲ ರಾಜರಿಗೂ ಇವ್ರಿಗೆ ಬರಲ್ಲ, ಅವರು ಯಾರು ರಾಜ ಆ ಟೈಮಲ್ಲಿ ಅವ್ರ ಟೈಮಲ್ಲಿ ಇದ್ರು ಅವರಿಗೆಲ್ಲ ಇವರು ಮಹಾರಾಜಾದಿ ರಾಜ ಆಗಿದ್ರು ಆಯಿತಾ. ಗ್ರೇಟ್ ಕಿಂಗ್ ಆಫ್ ಕಿಂಗ್ಸ್ ಆಗಿದ್ರು ಆಯಿತಾ. ವಿ ಸಿ ಹಿಸ್ ಸನ್ ಸಮುದ್ರಗುಪ್ತ ಆಫ್ಟರ್ ಹಿಮ್. ಅವರಾದ್ಮೇಲೆ ನಾವು ಅವರ ಮಗ ಸಮುದ್ರಗುಪ್ತನ ನೋಡ್ತೀವಿ ಆಯಿತಾ. ಇಲ್ಲಿ ನಾನು ನಿಮಗೆ ಕೊಟ್ಟಿದ್ದೀನಿ ಆಯಿತಾ. ಸಮುದ್ರಗುಪ್ತನ ನೋಡ್ತೀವಿ. ಹಿಸ್ ಅಚೀವ್ಮೆಂಟ್ಸ್ ಹ್ಯಾವ್ ಬೀನ್ ರಿಟನ್ ಬೈ ಹರಿಸೇನಾ. ಸಮುದ್ರಗುಪ್ತ ಮಾಡಿರುವಂತಹ ಹ್ಯಾವ್ ಬೀನ್ commemorated in ಅಲಹಾಬಾದ್ ಪ್ರಶಸ್ತಿ ರಿಟನ್ ಬೈ ಹರಿಸೇನಾ. ಅಲಹಾಬಾದ್ ಪ್ರಶಸ್ತಿ ಅನ್ನುವಂಥದ್ದು ಒಂದು ಬುಕ್ ಬರೆದಿದ್ದಾರೆ. ಯಾರು, ಹರಿಸೇನಾ ಅನ್ನೋರು. ಅದರಲ್ಲಿ ಸಮುದ್ರಗುಪ್ತ ಅವರ ಬಗ್ಗೆ ಅವರು ಬರೆದಿದ್ದಾರೆ ಆಯಿತಾ. ಹರಿಸೇನಾ ಯಾವ ಬುಕ್ ಬರೆದಿರುವಂಥದ್ದು ಮಕ್ಕಳೇ, ಅಲಹಾಬಾದ್
ಪ್ರಶಸ್ತಿ. ಓಕೆನಾ, ಅಲಹಾಬಾದ್ ಪ್ರಶಸ್ತಿಯಲ್ಲಿ ಇವ್ರೇನ್ ಮಾಡಿದ್ದಾರೆ, ಯಾರ ಬಗ್ಗೆ, ಸಮುದ್ರಗುಪ್ತ ಅವರ ಬಗ್ಗೆ ಬರೆದಿದ್ದಾರೆ. ಅವ್ರು ಹೇಗೆ ಆಳ್ವಿಕೆ ನಡೆಸಿದ್ರು, ಅವ್ರು ಏನೆಲ್ಲ ಡೆವಲಪ್ ಮಾಡಿದ್ರು, ಇದೆಲ್ಲ ಅದರಲ್ಲಿ ನಮಗೆ ಗೊತ್ತಾಗುತ್ತೆ. ದಿಸ್ ಇಸ್ ದ ಸಂಸ್ಕೃತ್ ಲ್ಯಾಂಗ್ವೇಜ್ ಆ್ಯಂಡ್ ಹ್ಯಾಸ್ ಬೀನ್ ಇನ್ಸ್ಕ್ರೈಬ್ಡ್ ಆನ್ ಅಶೋಕಾಸ್ ಪಿಲ್ಲರ್. ಇನ್ಸ್ಕ್ರಿಪ್ಷನ್ ಮಾಡಿದ್ದಾರೆ ಇದನ್ನ ಎಲ್ಲಿ, ಅಶೋಕಾಸ್ ಪಿಲ್ಲರ್ ಮೇಲೆ. ಆಯ್ತಾ. ಮೋಸ್ಟ್ ಪಾರ್ಟ್ ಆಫ್ ಇಂಡಿಯಾ ವಾಸ್ ಅಂಡರ್ ದ ರೂಲ್ ಆಫ್ ಗುಪ್ತಾ ಡ್ಯೂರಿಂಗ್ ದ ಟೈಮ್ ಆಫ್ ಸಮುದ್ರಗುಪ್ತ. ಸಮುದ್ರಗುಪ್ತ ಇದ್ದೋ ಟೈಮಲ್ಲಿ ಏನಾಗಿತ್ತು, ಮೋಸ್ಟ್ ಇಂಡಿಯಾದ ಜಾಗ ಏನಾಗಿತ್ತು, ಗುಪ್ತಾ ಡೈನಾಸ್ಟಿ ಅಂಡರಲ್ಲಿ ಇತ್ತು. ಇವರು ಜಾಸ್ತಿ ರೂಲ್ ಮಾಡ್ತಿದ್ರು. ಆಯ್ತಾ. ನೆಕ್ಸ್ಟ್, ಹಿಸ್ ಅಶ್ವಮೇಧ ಯಾಗ ಬ್ರಿಂಗ್ಸ್ ಟು ದ ಮೈಂಡ್ ದ ವೇದಿಕ್ ರಿಚುವಲ್ಸ್ ಆ್ಯಂಡ್ ಟ್ರೆಡಿಷನ್ಸ್. ಇವರು ಒಂದು ಅಶ್ವಮೇಧ ಯಾಗನ ಸ್ಟಾರ್ಟ್ ಮಾಡ್ತಾರೆ ಮಕ್ಕಳೇ. ಆ ಯಾಗ ಏನಂತ ಹೇಳ್ಬಿಟ್ಟು ನಾನು ನಿಮ್ಗೀಗ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಇದನ್ನೊಂಚೂರು ರಬ್ ಮಾಡ್ಕೊತೀನಿ. ಆಯ್ತಾ. ಐ ಥಿಂಕ್ ನಿಮಗಿದು ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ. ಇವರು ಯಾವ ಯಾಗನ ಸ್ಟಾರ್ಟ್ ಮಾಡ್ತಾರೆ, ಸಮುದ್ರಗುಪ್ತ ಅಶ್ವಮೇಧ ಯಾಗ ಅನ್ನೋ ಒಂದು ಯಾಗನ ಸ್ಟಾರ್ಟ್ ಮಾಡ್ತಾರೆ. ಈ ಅಶ್ವಮೇಧ ಯಾಗ ಅಂದ್ರೆ ಏನು, ಅಶ್ವಮೇಧ ಅಂದ್ರೆ ನಿಮಗೆ ಗೊತ್ತಿರ್ಬೋದು, ಹಾರ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಆಯ್ತಾ. ಹಾರ್ಸ್ ಇದು. ಈ ಹಾರ್ಸ್ನ ಮೇಲೆ ಏನು ಯಾಗ ಮಾಡ್ತಿದ್ದಾರೆ ಇವರು ಅಂತ ಹೇಳಿದ್ರೆ ಮಕ್ಕಳೇ, ಇವರು ಒಂದು ಹಾರ್ಸ್ನ ಬಿಡ್ತಾರೆ ಡೈನಾಸ್ಟಿಯಲ್ಲಿ. ಓಕೆನಾ. ಆ ಹಾರ್ಸ್ನ ಬಿಟ್ಟಾಗ ಈಗ ಸಣ್ಣ ಪುಟ್ಟ ಕಿಂಗ್ಸ್ ಇರ್ತಾರೆ, ಹೌದಲ್ವಾ. ನಾನು ಹೇಳಿದೆ ಇವರ ತಂದೆನ ಚಂದ್ರಗುಪ್ತನ ಏನಂತ ಕರಿತಿದ್ರು, ಮಹಾರಾಜಾದಿರಾಜ, ಎಲ್ಲ ರಾಜಗಳ ರಾಜ ಅಂತ ಹೇಳ್ಬಿಟ್ಟು ಕರಿತಿದ್ರು ಅಂತ. ಆ ಥರ ಆಗೋದಿಕ್ಕೆ ಇವ್ರು ಏನು ಮಾಡ್ತಿದ್ರು, ಒಂದು ಹಾರ್ಸ್ನ ಬಿಡ್ತಿದ್ರು. ಆಯಿತಾ. ಆ ಹಾರ್ಸ್ ಹೋಗ್ಬಿಟ್ಟು ನಿಂತ್ಕೊಳ್ತಿತ್ತು, ಆ ಜಾಗಗಳಲ್ಲಿ ನಿಂತ್ಕೊಳ್ತಿತ್ತು, ಅದು ತಿಂತಿತ್ತು, ಹುಲ್ ತಿಂತಿತ್ತು, ಆ ಕಡೆ ಈ ಕಡೆ ಎಲ್ಲ ಓಡಾಡ್ತಿತ್ತು. ಅದು ಇಡೀ ಡೈನಾಸ್ಟಿನ ಇಡೀ ಎಲ್ಲ ಜಾಗಗಳನ್ನು, ಈಗ ಈ ಫಾರ್ ಎಕ್ಸಾಂಪಲ್ ಇವರು ಇಲ್ಲಿಂದ ಬಿಟ್ಟಿದ್ದಾರೆ ಅಂತ ಅಂದ್ಕೊಳ್ಳಿ, ಇದು ಫುಲ್ಲು ಸುತ್ಕೊಂಡು ಹೋಗಿ ಇಡೀ ಡೈನಾಸ್ಟಿನ ಸುತ್ತಿ, ಓಕೆನಾ, ಇವ್ರ ಜೊತೆ ಏನು ಮಾಡ್ತಿದ್ರು, ಒಂದು ಸ್ವಲ್ಪ ಜನಗಳನ್ನು ಬಿಡ್ತಿದ್ರು. ಆಯಿತಾ. ಈ ಥರ ಈ ಎಲ್ಲದು ಸುತ್ತಿ ಜಾಗ ಮತ್ತೆ ಇಲ್ಲಿಗೆ ಬಂದು ಆ ಹಾರ್ಸ್ ನಿಂತ್ಕೊಂತು ಅಂದರೆ ಏನಂತ ಅರ್ಥ ಗೊತ್ತಾ, ಯಾರಿಗೂ ಇವರು ಮಹಾರಾಜ ಆಗುವಂಥದ್ದು ಯಾರಿಗೂ ತೊಂದರೆ ಇಲ್ಲ ಅನ್ನುವಂಥದ್ದು. ಆಯಿತಾ. ಯಾವ ರಾಜಗೂ ತೊಂದರೆ ಇಲ್ಲ, ಇವರು ಮಹಾರಾಜ ಆದ್ರೆ ಅಂತ ಹೇಳ್ಬಿಟ್ಟು. ಯಾರಿಗಾದ್ರೂ ತೊಂದರೆ ಇದೆ ಅಂದರೆ ಅವ್ರೇನು ಮಾಡ್ತಿದ್ರು, ಈ ಹೋಗ್ತಿರೋ ಹಾರ್ಸ್ನ ಇದೆಲ್ಲಾದ್ರೂ ನಿಂತಿದೆ ಅಥವಾ ಅವರ ಜಾಗದಲ್ಲಿ ಎಲ್ಲಾದ್ರೂ ನಿಂತಿದೆ ಅಂದರೆ ಅದನ್ನ ಕಟ್ ಹಾಕ್ಕೊಳ್ಳೋದು ಅಥವಾ ಅದನ್ನ ಏನಾದರೂ ಮಾಡುವಂಥದ್ದು ಏನಾದರೂ ಮಾಡಿದ್ರೆ ಅವಾಗ ಇವರಿಗೆ ಗೊತ್ತಾಗ್ತಿತ್ತು, ಏನು ಇವರು ಆಪೋಸಿಟ್ ಆಗಿದ್ದಾರೆ, ಇವರಿಗೆ ಇಷ್ಟ ಇಲ್ಲ ನಾನು ರಾಜ ಆಗುವಂಥದ್ದು ಅಂತ ಗೊತ್ತಾಗ್ತಿತ್ತು. ಆಯ್ತಾ. ಇದು ಅಶ್ವಮೇಧ ಯಾಗ. ಮತ್ತೆ ಇವರ ಹಿಂದೆ ಹಾರ್ಸ್ನ ಹಿಂದೆ ಸೈನಿಕರನ್ನ ಬಿಡ್ತಾ ಇದ್ರು ನೋಡೋದಿಕ್ಕೆ, ಹಾರ್ಸ್ನ ಯಾರಾದರೂ ಹಿಡ್ಕೊಳ್ತಾರ, ಏನಾದರೂ ಮಾಡ್ತಾರ, ಅದು ಕರೆಕ್ಟಾಗಿ ಹೋಗಿ ಸುತ್ಕೊಂಡು ಎಲ್ಲ ಡೈನಾಸ್ಟಿ ಎಲ್ಲ ಜಾಗಗಳು ಸುತ್ಕೊಂಡು ಬಂದರೆ ಇವರೇ ರಾಜ ಅಂತ ಅನ್ಕೊಳ್ತಿದ್ರು. ಇಲ್ಲ ಅದು ಯಾರಾದರೂ ಕಟ್ ಹಾಕ್ಕೊಂಡಿದ್ದಾರೆ, ಏನಾದರೂ ಇದೆ ಅಂದರೆ ಯಾರೋ ಅಪೋಸಿಟಲ್ಲಿ ಇದೆ, ಯಾರೋ ಅಪೋಸ್ ಮಾಡ್ತಿದ್ದಾರೆ, ಯಾರಿಗೋ ಇಷ್ಟ ಇಲ್ಲ ನಾವು ರಾಜ ಆಗುವಂಥದ್ದು ಅಂತ ಗೊತ್ತಾಗ್ತಿತ್ತು. ಆಯಿತಾ. ಇದು ಅಶ್ವಮೇಧ ಯಾಗ. ನೆಕ್ಸ್ಟ್ ಇದನ್ನು ಇವರು ಸ್ಟಾರ್ಟ್ ಮಾಡಿದ್ರು. ಇದು ಒಂದು ವೇದಿಕ್ ರಿಚುವಲ್ ಆಗಿತ್ತು, ಟ್ರೆಡಿಷನ್ ಆಗಿತ್ತು ಇದು. ನೆಕ್ಸ್ಟ್, ಸಮುದ್ರಗುಪ್ತ ವಾಸ್ ನಾಟ್ ಜಸ್ಟ್ ಅ ಕಾನ್ಕರರ್. ಇವ್ರು ಬರೀ ಒಂದು ಕಿಂಗ್ ಆಗಿದ್ದಿಲ್ಲ ಮಕ್ಕಳೇ, ಇವ್ರು ಮತ್ತೆ ಏನಾಗಿದ್ರು, ಬಟ್ ಅ ಗ್ರೇಟ್ ಪೋಯೆಟ್ ಆ್ಯಂಡ್ ಅ ಲವರ್ ಆಫ್ ಮ್ಯೂಸಿಕ್ ಟು. ಇವರು ಬರೀ ಏನಾಗಿದ್ದಿಲ್ಲ, ಕಿಂಗ್ ಆಗಿದ್ದಿಲ್ಲ, ಇವ್ರು ಮತ್ತೆ ಏನಾಗಿದ್ರು, ಗ್ರೇಟ್ ಪೋಯೆಟ್ ಆಗಿದ್ರು, ಗ್ರೇಟ್ ಪೋಯೆಟ್ ಆ್ಯಂಡ್ ಮ್ಯೂಸಿಷಿಯನ್ ಕೂಡ ಆಗಿದ್ರು. ಆಯ್ತಾ. ಇದೆಲ್ಲ ನಿಮಗೆ ಸಮುದ್ರಗುಪ್ತ ಅವ್ರ ಬಗ್ಗೆ ಬರೀರಿ ಅಂತ ಕೇಳಿದ್ರೆ ಇದೆಲ್ಲ ಬರಿಬೇಕು. ಆಯ್ತಾ. ಅವ್ರು ಏನು ಸ್ಟಾರ್ಟ್ ಮಾಡಿದ್ರು, ಅಶ್ವಮೇಧ ಯಾಗ ಸ್ಟಾರ್ಟ್ ಮಾಡಿದ್ರು, ಅವರು ಗ್ರೇಟ್ ಪೋಯೆಟ್ ಆಗಿದ್ರು, ಮ್ಯೂಸಿಷಿಯನ್ ಆಗಿದ್ರು. ಆಯ್ತಾ. ಅವ್ರು ಯಾರ ಮಗ, ಚಂದ್ರಗುಪ್ತ ಅವರ ಮಗ ಅವರು, ಇದೆಲ್ಲ ಬರಿಬೇಕಾಗುತ್ತೆ. ಆಯ್ತಾ. ಅವ್ರ ಬಗ್ಗೆ ಯಾರು ಬುಕ್ಕಲ್ಲಿ ಬರೆದ್ರು, ಹರಿಸೇನ ಅನ್ನೋರು ಬರೆದ್ರು. ಯಾವ ಬುಕ್ಕಲ್ಲಿ ಬರೆದ್ರು, ಅಲಹಾಬಾದ್ ಪ್ರಶಸ್ತಿ ಅನ್ನೋ ಬುಕ್ಕಲ್ಲಿ ಬರೆದ್ರು. ಮಕ್ಕಳೇ, ನಾನು ಅವಾಗಲೇ ಹೇಳಿದೆ ನಿಮಗೆ ಅಶೋಕಾಸ್ ಪಿಲ್ಲರ್ ಅಂತ ಹೇಳಿದೆ ಅಲ್ವಾ. ಅಶೋಕ ಪಿಲ್ಲರು ಮತ್ತು ಮೆಹರೌಲಿ ಪಿಲ್ಲರ್ ಅಂತ ಇನ್ನೊಂದು ಬರುತ್ತೆ ಇಲ್ಲಿ. ಅದೆರಡರಲ್ಲೂ ಕನ್ಫ್ಯೂಷನ್ ಮಾಡ್ಕೊತೀರಾ, ಅದೆರಡು ಬೇರೆ ಬೇರೆ ಅಂತ ಈಗಲೇ ಹೇಳ್ತೀನಿ, ಆಮೇಲೆ ಅಲ್ಲಿ ಎಕ್ಸ್ಪ್ಲೇನ್ ಕೂಡ ಮಾಡ್ತೀನಿ.
Next, his passion for music can be seen in the gold coins which depict him playing the veena. ಇವರು ಮ್ಯೂಸಿಕಲ್ಲಿ ತುಂಬ ಇಂಟ್ರೆಸ್ಟೆಡ್ ಆಗಿದ್ರು ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ ಅಂದರೆ, ಗೋಲ್ಡ್ ಕಾಯಿನ್ಸ್ ಇರುತ್ತಲ್ಲ, ಆ ಟೈಮಲ್ಲಿ ಗೋಲ್ಡ್ ಕಾಯಿನ್ಸ್ ಮೇಲೆ ಯಾರನ್ನ ಹಾಕ್ತಿದ್ರು, ಈಗ ನಾವು ಇದೇನು ನಮ್ಮ ರುಪೀಸ್ ಮೇಲೆ, ನೋಟ್ ಮೇಲೆ ಯಾರು ಇರ್ತಾರೆ, ಗಾಂಧೀಜಿ ಇರ್ತಾರೆ, ಹೌದಲ್ವಾ? ಆ ಥರ ಆ ಟೈಮಲ್ಲಿ ಆ ಕಿಂಗ್ ಇರ್ತಿದ್ರು. ಆ ಕಿಂಗ್ ಇರುವಾಗ ಆ ಕಿಂಗಿನ ಫೋಟೋ ಮೀನ್ಸ್ ಪಿಕ್ಚರ್ ಹಾಕ್ತಾರಲ್ಲ, ಆ ಪಿಕ್ಚರಲ್ಲಿ ಏನು ಕಾಣಿಸ್ಕೊಂಡು ಬಂದಿದೆ, ಇವರು ವೀಣೆನ ಬಾರಿಸ್ತಿರೋದನ್ನ ಬಂದಿದೆ, ವೀಣೆ ನಡೆಸ್ತಿರೋದನ್ನ. ಅದು ನೋಡ್ಬಿಟ್ಟು ಗೊತ್ತಾಗುತ್ತೆ ಇವರಿಗೆ ಮ್ಯೂಸಿಕಲ್ಲಿ ತುಂಬ ಇಂಟ್ರೆಸ್ಟ್ ಇದೆ ಅಂತ. ಈಗ ಇಲ್ಲಿ ಕೇಳ್ತಾರೆ, ಡು you know iron pillar at Mehrauli in Delhi near Qutub Minar is important. It is 23 feet and 8 inches. Its height and weight 6,000 kg. It is one of the finest example of technical skill of the time. It has not become rusty till now. That shows those days Indians had a sound knowledge about this. ಆಯಿತಾ? ಇದನ್ನು ಗುಪ್ತಾ ಡೈನಾಸ್ಟಿ ಅವರು ಕಟ್ಸಿರುವಂಥದ್ದು. ಇದು ಎಲ್ಲಿ ಬರುತ್ತೆ ಮಕ್ಕಳೇ? ಕುತುಬ್ ಮಿನಾರ್ ಹತ್ರ ಬರುವಂಥದ್ದು. ಮೆಹರೌಲಿ ಪಿಲ್ಲರ್ ಅಂತ ಬರುತ್ತೆ, ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ. ಆಯಿತಾ? ಮುಖ್ಯ ಪಿಲ್ಲರ್. ಮಕ್ಕಳೇ, ಈ ಪಿಲ್ಲರಿನ ವಿಶೇಷತೆ ಗೊತ್ತಾ ನಿಮಗೆ? ಇದು ಐರನ್ ಇಂದ ಆಗಿರುವಂಥ ಪಿಲ್ಲರ್. ಎಷ್ಟು kg ಇದೆ? 6,000 kg ಇದೆ. ಎಷ್ಟು ಹೈಟ್ ಇದೆ? ಇದು 23 ಫೀಟ್ ಹೈಟ್ ಇದೆ. ಆಯಿತಾ? ನಾವೆಲ್ಲ ನಾರ್ಮಲ್ ಇಂಡಿಯನ್ಸಿನ ಹೈಟ್ 5.2 ಏನೋ ಇದೆ. ಆಯಿತಾ? ಫೀಟ್. 23 ಫೀಟ್ ಹೈಟ್ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಎಷ್ಟು ಎತ್ತರ ಇರುತ್ತೆ ಅಂತ. ಆಯಿತಾ? ಮೆಹರೌಲಿ ಪಿಲ್ಲರ್ ಇದು ಯಾವ್ದ್ರಿಂದ ಮಾಡಿರುವಂಥದ್ದು? ಐರನ್ ಇಂದ ಮಾಡಿರುವಂಥದ್ದು, ಪ್ಯೂರ್ ಐರನ್ ಇಂದ. ಮಕ್ಕಳೇ, ನಿಮಗೆ ಗೊತ್ತಾ, ಐರನ್ ಕಬ್ಬಿಣ ಏನಿರುತ್ತೆ ಇದು ರಸ್ಟ್ ಹಿಡಿಯುತ್ತೆ. ಹೌದಲ್ವಾ? ರಸ್ಟ್ ಹಿಡಿಯುತ್ತೆ. ರಸ್ಟ್ ಹಿಡ್ದು ಏನಾಗುತ್ತೆ, ಅದು ಲೊಡ್ಡಾಗಿ ಹಾಳಾಗಿ ಹೋಗ್ಬಿಡುತ್ತೆ, ಮತ್ತೆ ಯೂಸಿಗೆ ಬರೋದಿಲ್ಲ. ಹೌದಲ್ವಾ? ಆದರೆ ಇದು 4th ಸೆಂಚುರಿಯಲ್ಲಿ, ಆಯಿತಾ, 4th ಸೆಂಚುರಿಯಲ್ಲಿ ಸ್ಟಾರ್ಟ್ ಆಗಿ 4th ಸೆಂಚುರಿಯಲ್ಲಿ ಮಾಡಿರುವಂತಹ ಐರನ್ ಪಿಲ್ಲರ್ ಈಗೂ ಕೂಡ ಏನು ನಮ್ಮ ಇಂಡಿಯಾದ್ರಲ್ಲಿ ಇದೆ. ಅದಕ್ಕೆ ಸ್ವಲ್ಪನೂ ತುಕ್ಕು ಹಿಡ್ದಿಲ್ಲ, ಅದು ಏನೂ ಆಗಿಲ್ಲ. ಶೈನ್ ಹೋಗುತ್ತೆ, ಮತ್ತೆ ಪಾಲಿಷ್ ಮಾಡಿದರೆ ಶೈನ್ ಬರುತ್ತೆ, ಅದಕ್ಕೆ ಅದು ತುಕ್ಕು ಹಿಡ್ದಿಲ್ಲ. ಇದರಿಂದ ನಮಗೆ ಏನು ಗೊತ್ತಾಗುತ್ತೆ, ಅಷ್ಟು ವರ್ಷಗಳ ಕಾಲ, ವರ್ಷ ಅಲ್ಲ ಸೆಂಚುರೀಸ್ಗಳ ಕಾಲದಿಂದನೂ ಆ ಪಿಲ್ಲರ್ ಹಾಗೆ ಉಳಿದಿದೆ ಅಂದರೆ ಅದು ಏನು ಕಾರಣ, ಅದು ಏನು ತೋರಿಸ್ತಿದೆ ನಮಗೆ? ಅವರು ಯೂಸ್ ಮಾಡಿರುವಂತಹ ಟೆಕ್ನಾಲಜಿನ ತೋರಿಸ್ತಾ ಇದೆ. ಆಯಿತಾ? ಎಷ್ಟು ಅವರು ಡೆವಲಪ್ ಆಗಿದ್ರು, ಅವರಲ್ಲಿರುವಂತಹ ಏನು ಇಂಜಿನಿಯರ್ಸ್, ಸೈಂಟಿಸ್ಟ್ ಎಲ್ಲ ಎಷ್ಟು ಬುದ್ಧಿವಂತರಾಗಿದ್ರು ಅಂತ. ಆಯಿತಾ? ಇದು ಮೆಹರೌಲಿ ಪಿಲ್ಲರ್ ನಮಗೆ ಏನು ಸ್ಪೆಷಲ್ ಮಾಡುತ್ತೆ ಅಂದರೆ ಅದೇ, ಅದು ತುಕ್ಕೆ ಹಿಡಿಯಲ್ಲ. ಅದನ್ನು ಮಾಡೋದಕ್ಕೆ ಏನೇನು ಯೂಸ್ ಮಾಡಿದ್ದಾರೆ ಅಂದರೆ ಮಕ್ಕಳೇ, ಸ್ವಲ್ಪ ಸಲ್ಫರ್ ಯೂಸ್ ಮಾಡಿದ್ದಾರೆ, ಮ್ಯಾಗ್ನೀಷಿಯಮ್ ಯೂಸ್ ಮಾಡಿದ್ದಾರೆ, ಮತ್ತು ನೇಟಿವ್ಲಿ ಹೈ ಅಮೌಂಟ್ ಆಫ್ ಒಂಚೂರು ಫಾಸ್ಫರಸ್ನ ಯೂಸ್ ಮಾಡಿದ್ದಾರೆ. ಸಲ್ಫರ್, ಫಾಸ್ಫರಸ್ ಮತ್ತು ಮ್ಯಾಗ್ನೀಷಿಯಮ್ನ ಸ್ವಲ್ಪ ಯೂಸ್ ಮಾಡಿ, ಮಿಕ್ಕಿದ್ದೆಲ್ಲ ಐರನನ್ನು ಯೂಸ್ ಮಾಡಿದ್ದಾರೆ. ಅದಕ್ಕೋಸ್ಕರ ಅದು ತುಕ್ಕು ಹಿಡಿಯೋದಿಲ್ಲ. ಆಯಿತಾ? ಅದೇನು ಮಾಡಿದ್ದಾರೆ, ಮೇಲೆ ಪಾಲಿಶ್ ಥರ ಕೊಟ್ಟಿದ್ದಾರೆ. ಯಾವುದು? ಮ್ಯಾಗ್ನೀಷಿಯಮ್, ಸಲ್ಫರ್ ಮತ್ತು ಯಾವುದು? ಫಾಸ್ಫರಸ್. ಆಯಿತಾ? ನೆಕ್ಸ್ಟ್ ಹೋಗೋಣ. ಮೇಘದೂತ ಅವರ ಬಗ್ಗೆ ಕೊಟ್ಟಿದ್ದಾರೆ ಇಲ್ಲಿ. ನೀವು ಅದನ್ನು ಒಂಚೂರು ಓದಿ ಆರಾಮಾಗಿ ಅರ್ಥ ಆಗುತ್ತೆ ನಿಮಗೆ. ಆಯಿತಾ? ನೆಕ್ಸ್ಟ್, Chandragupta II extended the kingdom of Samudragupta and brought stability. ಇಲ್ಲಿ ನೋಡಿ, ನಾನು ಹೇಳಿದೆ ನಿಮಗೆ, ಸಮುದ್ರಗುಪ್ತ ಆದಮೇಲೆ ಕುಮಾರಗುಪ್ತ, ಸ್ಕಂದಗುಪ್ತ ಇವರೆಲ್ಲ ಬರ್ತಾರೆ. ಇವ್ರು ಆದಮೇಲೆ ಇಲ್ಲಿ ಚಂದ್ರಗುಪ್ತ II ಬರ್ತಾರೆ. ಆಯಿತಾ? ನಾನು ಅಲ್ಲಿ ಬರ್ದಿಲ್ಲ, ಜಾಸ್ತಿ ಜನ ಆದರೆ ನೆನ್ಪಿಟ್ಕೊಳ್ಳೋದು ನಿಮಗೆ ಕಷ್ಟ ಆಗುತ್ತೆ. ನಾನೀಗ ಚಂದ್ರಗುಪ್ತ II ಬರಿಬೇಕಂದ್ರೆ ಇವ್ರ ಹಿಂದೆ ಇವರಾದ್ಮೇಲೆ ಯಾರು ಬಂದರು ಅಂತ ನೋಡ್ತಾ ಹೋಗಬೇಕು ಅಲ್ವಾ? ಅದಕ್ಕೆ ನಾನು ಬರ್ದಿಲ್ಲ. ಚಂದ್ರಗುಪ್ತ ಫಸ್ಟ್ ನೆನ್ಪಿಟ್ಕೊಳ್ತಿರಲ್ಲ, ಹಾಗೆ ನೆನ್ಪಿಟ್ಕೊಳ್ಳಿ. ಸ್ವಲ್ಪ ಜನ ಆದಮೇಲೆ ಚಂದ್ರಗುಪ್ತ II ಕೂಡ ಬರ್ತಾರೆ. ಇವ್ರೇನು ಮಾಡ್ತಾರೆ, ಎಕ್ಸ್ಪ್ಯಾಂಡೆಡ್ ದ ಕಿಂಗ್ಡಮ್ ಆಫ್ ಸಮುದ್ರಗುಪ್ತ ಆ್ಯಂಡ್ ಬಾಟ್ ಸ್ಟೆಬಿಲಿಟಿ. ಇವ್ರೇನು ಮಾಡ್ತಾರೆ, ಸಮುದ್ರಗುಪ್ತ ಕ್ರಿಯೇಟ್ ಮಾಡಿರುವಂತಹ ಏನು ಕಿಂಗ್ಡಮ್ ಇರುತ್ತಲ್ಲ ಅದನ್ನು ಎಕ್ಸ್ಪ್ಯಾಂಡ್ ಮಾಡ್ತಾರೆ, ಜಾಸ್ತಿ ಮಾಡ್ತಾರೆ. ಹಿ ಡಿಫೀಟೆಡ್ ದಿ ಸಾಕಾಸ್ ಆ್ಯಂಡ್ ಮೇಡ್ ವೆಸ್ಟರ್ನ್ ಇಂಡಿಯಾ ಅ ಪಾರ್ಟ್ ಆಫ್ ಗುಪ್ತಾ ಎಂಪೈರ್. ಓಕೆ, ವೆಸ್ಟರ್ನ್ ಇಂಡಿಯಾ ಏನಿದೆ ಈ ಸೈಡ್ ಭಾಗ, ಇವರು ಇಲ್ಲಿ ಯಾರಿರ್ತಾರೆ, ಸಾಕಾಸ್ ಇರ್ತಾರೆ. ಮಕ್ಕಳೇ, ಸಾಕಾಸ್ ಎಲ್ಲಿಂದ ಬಂದಿರುವಂಥದ್ದು? ಇರಾನಿಯನ್ ನಾನು ಹೇಳಿದ್ದೆ ಅಲ್ವಾ, ಅವರು ನೇಟಿವ್ಸ್, ಇರಾನಿನ ನೇಟಿವ್ಸ್, ಅವ್ರು ಬಂದ್ಬಿಟ್ಟು ರೂಲ್ ಮಾಡ್ತಿರ್ತಾರೆ. ಆ ಸಾಕಾಸ್ ಜೊತೆ ಇವ್ರು ಏನು ಮಾಡ್ತಾರೆ, ಫೈಟ್ ಮಾಡಿಬಿಟ್ಟು ಈ ಪಾರ್ಟ್, ವೆಸ್ಟರ್ನ್ ಪಾರ್ಟ್ ಏನಿದೆ ಇಂಡಿಯಾದು, ಈ ಪಾರ್ಟ್ನ ಕ್ಯಾಪ್ಚರ್ ಮಾಡ್ಕೊಂಡು ತನ್ನ ಕಿಂಗ್ಡಮಿಗೆ ಸೇರಿಸ್ಕೊಳ್ತಾರೆ. ಆಯಿತಾ? ನೆಕ್ಸ್ಟ್, ಹಿ ಡೆವಲಪ್ಡ್ ರಿಲೇಷನ್ಶಿಪ್ ವಿತ್ ಮೆನಿ ಇಂಡಿಯನ್ ರಾಯಲ್ ಫ್ಯಾಮಿಲೀಸ್ ಥ್ರೂ matrimonial alliance
ಆ್ಯಂಡ್ ಬಿಕೇಮ್ ವೆರಿ ಇನ್ಫ್ಲೂಯೆನ್ಷಿಯಲ್. ಹಿ ಅರ್ನ್ಡ್ ದ ಟೈಟಲ್ ಆಫ್ ವಿಕ್ರಮಾದಿತ್ಯ. ಓಕೆ, ಇಲ್ಲೇನಾಗತ್ತೆ ಮಕ್ಕಳೇ, ಒಂದು ಟ್ರೀಟಿ ಥರ ಮಾಡ್ತಾರಲ್ಲ, ಟ್ರೀಟಿ ಅಂದರೆ ಒಂದು ಒಪ್ಪಂದ ಅಂತ ಹೇಳ್ಬೋದು ನಾವು, ಆಯಿತಾ. ಒಪ್ಪಂದ ಮಾಡ್ತಾರೆ, ಮ್ಯಾಟ್ರೋಮಿಯಲ್ ಸ್ಟೇಟಸ್ ಅಂತ ಹೇಳ್ತೀವಿ. ಇದು ಯಾವ ಥರ ಒಪ್ಪಂದ ಅಂದರೆ, ಏನಾದರೂ ಜಗಳ ಗಿಗ್ಳ ಏನಾದರೂ ಇತ್ತು ಅಂದರೆ ಅವರ ಇಬ್ಬರು ಮಧ್ಯ ಮದುವೆ ಮಾಡ್ಕೊಂಡ್ಬಿಟ್ಟು ಒಂದು ಒಪ್ಪಂದಗಳನ್ನು ಮಾಡ್ಕೊಳ್ಳೋ ಥರ ಇವರು ಸ್ಟಾರ್ಟ್ ಮಾಡ್ತಾರೆ. ಮ್ಯಾಟ್ರೋಮೋನಿಯಲ್ ಅಲಯನ್ಸ್ ಅಂತ ಹೇಳ್ಬಿಟ್ಟು ಅದನ್ನು ನಾವು ಕರಿತೀವಿ. ಆ ಥರ ಇವರು ಸ್ಟಾರ್ಟ್ ಮಾಡ್ತಾರೆ. ಯಾರು? ಚಂದ್ರಗುಪ್ತ ಸೆಕೆಂಡ್ ಇಲ್ಲಿ ಬರುವಂಥವ್ರು, ಆಯಿತಾ. ನಮಗೆ ಇಲ್ಲಿ ಸಮುದ್ರಗುಪ್ತ ಆದಮೇಲೆ ಕುಮಾರಗುಪ್ತ ಅವ್ರ ಬಗ್ಗೆ ಕೊಟ್ಟಿಲ್ಲ, ಸ್ಕಂದಗುಪ್ತ ಅವ್ರ ಬಗ್ಗೆ ಕೊಟ್ಟಿಲ್ಲ. ಇವರಾದ್ಮೇಲೆ ಇನ್ನೂ ಬರುವಂತಹ ರಾಜರ ಬಗ್ಗೆನೂ ಕೊಟ್ಟಿಲ್ಲ. ಕೊಟ್ಟಿರೋದು ಯಾರ ಬಗ್ಗೆ? ಚಂದ್ರಗುಪ್ತ ಸೆಕೆಂಡ್ ಅವ್ರ ಬಗ್ಗೆ. ಇವ್ರು ಏನು ಮಾಡಿದ್ರು, ಏನನ್ನ ಸ್ಟಾರ್ಟ್ ಮಾಡಿದ್ರು ಮಕ್ಕಳೇ? ಇವರು ಮ್ಯಾಟ್ರಿಮೋನಿಯಲ್ ಅಲಯನ್ಸ್ನ ಸ್ಟಾರ್ಟ್ ಮಾಡಿದ್ರು, ಆಯಿತಾ. ಈ ಅಲಯನ್ಸ್ ಯಾವುದಕ್ಕೆ ಹೆಲ್ಪ್ ಮಾಡುತ್ತೆ? ಟ್ರೀಟಿಗಳನ್ನು ಮಾಡ್ಕೊಳ್ಳೋದಕ್ಕೆ, ಒಪ್ಪಂದಗಳನ್ನು ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ, ಆಯಿತಾ. ನೆಕ್ಸ್ಟ್ ಇವರಿಗೆ ಇನ್ನೊಂದು ಟೈಟಲ್ನ ಕೊಟ್ಟರು, ವಿಕ್ರಮಾದಿತ್ಯ ಅಂತ. ಕರೇಜ್ ಆಫ್ ಸನ್, ಸನ್ನಿನಷ್ಟು ಶಕ್ತಿ, ಸನ್ನಿನಷ್ಟು ಕರೇಜ್ ಇದೆ ಇವರಿಗೆ ಅಂತ ಹೇಳ್ಬಿಟ್ಟು ಇವರಿಗೆ ಯಾವ ಹೆಸರು ಕೊಟ್ಟರು ಮಕ್ಕಳೇ? ವಿಕ್ರಮಾದಿತ್ಯ. ಓಕೆನಾ. ವಿಕ್ರಮಾದಿತ್ಯ ಅನ್ನೋದು ಇವರಿಗೆ ಕೊಟ್ಟಿರುವಂತಹ ಟೈಟಲ್. ಅಂದರೆ ಏನು? ಸೂರ್ಯ ಏನಿದೆ ಅಲ್ಲ, ಅವನಷ್ಟು ಶಕ್ತಿ, ಅವನಷ್ಟು ಕರೇಜ್ ಇವರಿಗೆ ಇದೆ ಅನ್ನುವಂಥದ್ದು, ಆಯಿತಾ. ಆ ಥರ ಟೈಟಲ್ ಕೊಟ್ಟರು. ಹಿಸ್ ರೀಚನ್ ಈಸ್ ಮೆಮೊರಬಲ್ ಮೋರ್ ಫಾರ್ ದಿ ಎನ್ಕರೇಜ್ಮೆಂಟ್ ಗಿವನ್ ಟು ಲಿಟ್ರೇಚರ್ ಆ್ಯಂಡ್ ಆರ್ಟ್ ರಾದರ್ ದೆನ್ ಬ್ಯಾಟಲ್ಸ್. ಇವ್ರು ಏನು ಮಾಡ್ತಾರೆ? ಬ್ಯಾಟಲ್ಗೆ, ಯುದ್ಧಗಳಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಲ್ಲ. ಇವ್ರು ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾರೆ? ಆರ್ಟ್ ಮತ್ತು ಲಿಟ್ರೇಚರಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾರೆ. ಇದನ್ನು ಡೆವಲಪ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಅದಕ್ಕೆ ನಾನು ಹೇಳಿದೆ ಅದು ಗೋಲ್ಡನ್ ಎರಾ ಅಂತ ಹೇಳ್ಬಿಟ್ಟು ಈ ಪೀರಿಯಡ್ನ ನಾವು ಕರಿತೀವಿ. ದ ಫೇಮಸ್ ಸಂಸ್ಕೃತ್ ಪೋಯೆಟ್ ಆ್ಯಂಡ್ ಡ್ರಾಮಾಸ್ಟಿಕ್ ಕಾಳಿದಾಸ ಬಿಲಾಂಗ್ ಟು ದಿಸ್ ಏಜ್. ನಾವು ಕಾಳಿದಾಸನ ಬಗ್ಗೆ ತುಂಬ ಕೇಳಿದ್ದೀವಿ, ಹೌದಲ್ವಾ? ನೀವೆಲ್ಲ ಕತೆಗಳೆಲ್ಲ ಕೇಳಿರ್ತೀರ. ಕಾಳಿದಾಸ ಅವ್ರು ಬರೆದಿರುವಂಥದ್ದು. ಇವ್ರು ಏನು ಮಾಡ್ತಾರೆ? ಡ್ರಾಮಾಸ್ಟಿಕ್ ಅಂದರೆ ಈ ಡ್ರಾಮಾಗಳು ಮಾಡ್ತಾರಲ್ಲ, ಆ ಥರ ಜಾಸ್ತಿ ಇವರು ಬರೆಯುವಂಥದ್ದು. ಇವರು ಕೂಡ ಈ ಪೀರಿಯಡಿಂದ, ಈ ಟೈಮಿಂದ, ಗುಪ್ತ ಡೈನಾಸ್ಟಿಯಿಂದ ಇವರು ಇದ್ದುವಾಗ ಬರೆದಿರುವಂಥದ್ದು, ಆಯಿತಾ. ಇವರು ಕೂಡ ಈ ಡೈನಾಸ್ಟಿಗೆ ಬಿಲಾಂಗ್ ಆಗೋರು. ಮೇಘದೂತ, ರಘುವಂಶ, ಕುಮಾರ ಸಂಭವ ಆ್ಯಂಡ್ ಋತು ಸಂಹಾರ ಆರ್ ಹಿಸ್ ಲಿರಿಕಲ್ ಕಾಂಟ್ರಿಬ್ಯೂಷನ್ಸ್. ಇವರು ಬರೆದಿರುವಂತಹ ಮೇಘದೂತ, ರಘುವಂಶ, ಕುಮಾರ ಸಂಭವ ಆ್ಯಂಡ್ ಋತು ಸಂಹಾರ ಇದೆಲ್ಲ ಏನು ಲಿರಿಕಲ್ ಕಾಂಟ್ರಿಬ್ಯೂಷನ್ ಆಗಿದೆ. ಇವರು ಡೈನಾಸ್ಟಿಗೆ ನಮಗೆ ಕೊಟ್ಟಿರುವಂಥ ಕಾಂಟ್ರಿಬ್ಯೂಷನ್ಸ್. ಅಭಿಜ್ಞಾನ ಶಕುಂತಲ ಇಸ್ ಒನ್ ಆಫ್ ದ ನೋಟ್ ವರ್ದಿ ಪ್ಲೇಸ್, ಆಯಿತಾ. ಅಭಿಜ್ಞಾನ ಶಕುಂತಲ ಇದೇನು ಮಕ್ಕಳೇ? ಒಂದು ಪ್ಲೇ, ಒಂದು ಡ್ರಾಮಾ ಅಂತ ಹೇಳ್ತೀವಲ್ಲ, ಆ ಥರ. ಇದು ನಿಮಗೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಗೊತ್ತಿಲ್ಲದವರು ಇದನ್ನು ನೋಡಿ, ಆಯಿತಾ. ಅಭಿಜ್ಞಾನ ಶಕುಂತಲವನ್ನು ಪ್ಲೇ ಇದು ಕೂಡ ಬರೆದಿರೋರು ಯಾರು? ಇದು ಇಂಪಾರ್ಟೆಂಟ್ ಪ್ಲೇ. ನೋಟ್ ವರ್ದಿ ಅಂದರೆ ಇಂಪಾರ್ಟೆಂಟ್ ಅರ್ಥ ಆಯ್ತಾ? ಇಂಪಾರ್ಟೆಂಟ್ ಪ್ಲೇ. ಇದು ಕೂಡ ಬರೆದಿರೋರು ಕಾಳಿದಾಸ. ಸೂತ್ರಕಾಸ್ ಮೃಚ್ಛಕಟಿಕ ಆ್ಯಂಡ್ ವಿಶಾಖದತ್ತಾಸ್ ಮೃದು ರಾಕ್ಷಸ ಆರ್ ದ ಅದರ್ ಲಿಟ್ರರಿ ವರ್ಕ್ಸ್ ಆಫ್ ದಿಸ್ ಪೀರಿಯಡ್, ಆಯಿತಾ. ನಾವು ವಿಶಾಖದತ್ತ ಬರೆದಿರುವಂತಹ ಮೃದು ರಾಕ್ಷಸ ಯಾವ್ದ್ರಲ್ಲಿ ಕಲಿತಿದ್ದೀವಿ? ಫಸ್ಟ್ ಸೆಮ್ಮಲ್ಲಿ ಬರುವಂತಹ ಯಾವುದು ಸೋರ್ಸಸ್ ಲೆಸನಲ್ಲೇ ನಾವು ಓದಿದ್ದೀವಿ, ಹೌದಲ್ವಾ. ಅದು ಕೂಡ ಯಾವ ಡೈನಾಸ್ಟಿಯಿಂದ ಬರುತ್ತೆ? ಗುಪ್ತ ಡೈನಾಸ್ಟಿಯಿಂದ ಬರುತ್ತೆ. ಆಮೇಲೆ ಶೂದ್ರಕ ಬರೆದಿರುವಂಥ ಮೃಚ್ಛಕಟಿಕ, ಇದು ಕೂಡ ಇಲ್ಲಿಂದ ಬರುತ್ತೆ. ಮಕ್ಕಳಿಗೆ ಕೇಳ್ತಾರೆ ಯಾರ್ಯಾರು ಯಾವ್ದಾವ್ದನ್ನ ಬರೆದಿದ್ದಾರೆ ಈ ಡೈನಾಸ್ಟಿಯಲ್ಲಿ ಅಂತಲೂ ಕೇಳ್ತಾರೆ. ಮತ್ತು ಯಾರು ಇಂಪಾರ್ಟೆಂಟ್ ಅಂತ ಕೇಳ್ತಾರೆ, ಯಾರಿಗೆ ವಿಕ್ರಮಾದಿತ್ಯ ಅಂತ ಕರಿತೀವಿ ಅಂತ ಕೇಳ್ತಾರೆ, ಯಾರು ಮ್ಯಾಟ್ರಿಮೋನಿಯಲ್ ಅಲಯನ್ಸ್ನ ತೆಗೆದ್ರು ಅಂತ ಹೇಳ್ಬಿಟ್ಟು ಕೇಳ್ತಾರೆ, ಆಯಿತಾ. ಇದನ್ನೆಲ್ಲ ಕೇಳ್ತಾರೆ ಮಕ್ಕಳೇ, ನೆನ್ಪಿಟ್ಕೊಳ್ಬೇಕು, ಆಯಿತಾ. ನೆಕ್ಸ್ಟ್ ಹೋಗೋಣ. ದ ಗುಪ್ತಾ ಎಂಪೈರ್ ವಾಸ್ ಸಬ್ಜೆಕ್ಟೆಡ್ ಟು ಕಂಟಿನ್ಯೂಸ್ ಅಟ್ಯಾಕ್ಸ್ ಆಫ್ ದಿ ಹುನ್ಸ್ ಆ್ಯಂಡ್ ದಸ್ ಡಿಕ್ಲೈನ್ ಸೂನ್. ಗುಪ್ತಾ ಎಂಪೈರ್ ಎಷ್ಟು ಚೆನ್ನಾಗಿ ನಡೀತಿದ್ದು ಅಂಥದ್ದು ನಾನು ಹೇಳಿದೆ. ಇವರು ಬ್ಯಾಟಲ್ಸಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಿದ್ದಿಲ್ಲ, ಯುದ್ಧಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಿದ್ದಿಲ್ಲ. ಆಮೇಲೆ ಏನಾಗುತ್ತೆ? ಹುನ್ಸ್ ಅನ್ನೋರು ಬರ್ತಾರೆ. ಇವ್ರು ಏನು ಅಂದರೆ ನೊಮ್ಯಾಡಿಕ್ ಲೈಫ್ ಇರುತ್ತಲ್ಲ, ಹಾರ್ಸ್ ಮೇಲಿದ್ದು ಹಾರ್ಸ್ನ ಜೊತೆಯಲ್ಲಿ ಹಿಡ್ಕೊಂಡು ಇವರು ಒಂದು ಕಡೆಯಿಂದ ಒಂದು ಕಡೆಗೆ ಹೋಗಿ ಜೀವನನ ಮಾಡುವಂಥವ್ರು ಹುನ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ ಅವ್ರನ್ನ, ಆಯಿತಾ. ನಾನು ಹಾಗೆ ಹೇಳ್ತೀನಿ. ಇವ್ರು ಏನು ಮಾಡ್ತಾರೆ?
ಅಟ್ಯಾಕ್ ಮಾಡ್ತಾರೆ ಗುಪ್ತಾ ಎಂಪೈರ್ ಮೇಲೆ. ಆಮೇಲೆ ಏನಾಗುತ್ತೆ, ಗುಪ್ತಾ ಎಂಪೈರ್ನ ಸೋಲಿಸ್ಬಿಡ್ತಾರೆ. ಹೇಗೆ ಸೋಲಿಸ್ತಾರೆ ನೋಡಿ. ದ ಗುಪ್ತಾ ಡಿಡ್ ನಾಟ್ ಹ್ಯಾವ್ ಅ ಫುಲ್ಲಿ ಅಕ್ವೈರ್ಡ್ ಲಾರ್ಜ್ ಆರ್ಮಿ. ಗುಪ್ತಾ ಎಂಪೈರ್ ಹತ್ರ ಲಾರ್ಜ್ ಆರ್ಮಿ ಇರಲ್ಲ. ದ ವಾಸಲ್ ಕಿಂಗ್ಸ್ ವುಡ್ ಫುಲ್ಫಿಲ್ ದ ರಿಕ್ವೈರ್ಮೆಂಟ್ಸ್ ಡ್ಯೂರಿಂಗ್ ದ ಟೈಮ್ಸ್ ಆಫ್ ವಾರ್. ವಾಸಲ್ ಕಿಂಗ್ ಅಂತ ಹೇಳಿದ್ರೆ ಮಕ್ಕಳೇ, ಒಂದು ಪರ್ಸನ್ ಅಥವಾ ಒಂದು ಕಿಂಗ್ ಯಾರ ಹತ್ರ ಮಿಲಿಟ್ರಿ ಎಲ್ಲ ಇರುತ್ತೆ ಮತ್ತು ಅವರು ಜನರಿಗೆ ಹೆಲ್ಪ್ ಮಾಡುವಂಥದ್ದು ಎಲ್ಲ ಅಂಶಗಳು ಯಾರ ಹತ್ರ ಇರುತ್ತೆ ಅವ್ರನ್ನ ವ್ಯಾಸಲ್ ಅಂತ ಕರಿತೀವಿ. ಆ ಕಿಂಗ್ ಏನು ಮಾಡಬೇಕಾಗಿತ್ತು, ಆ ಪರ್ಸನ್ ಏನು ಮಾಡಬೇಕಾಗಿತ್ತು, ಎಲ್ಲದನ್ನು ಕೊಡಬೇಕಾಗಿತ್ತು ವಾರ್ ಮಾಡೋದಕ್ಕೆ. ಹೆನ್ಸ್ ದ ವ್ಯಾಸಲ್ ಹ್ಯಾಡ್ ಬಿಕಮ್ ವೆರಿ ಪವರ್ಫುಲ್. ಅದಕ್ಕೆ ವ್ಯಾಸಲ್ನ ತುಂಬ ಪವರ್ಫುಲ್ ಅಂತ ಹೇಳ್ಬಿಟ್ಟು ಕರಿಬಹುದು. ದ ಬ್ಯೂರೆ ಅಕ್ಯುರೇಸಿ ಕನ್ಸಿಸ್ಟೆಡ್ ಆಫ್ ಕುಮಾರ್ ಅಮತ್ಯಾಸ್. ಆಯಿತಾ, ಬ್ಯೂರೆ ಅಕ್ಯುರೇಸಿ ಅನ್ನೋದು ಕನ್ಸಿಸ್ಟೆಡ್ ಮಾಡ್ತಾರೆ ಆಫ್ ಕುಮಾರ ಅಮತ್ಯ. ಬ್ಯೂರೆ ಅಕ್ಯುರೇಸಿ ಅಂದರೆ ಮಕ್ಕಳೇ ಅಡ್ಮಿನಿಸ್ಟ್ರೇಷನ್ ಸಿಸ್ಟಮ್ನ ರೂಲ್ಸ್ನ ಫಾಲೋ ಮಾಡುವಂಥದ್ದು. ಆಯಿತಾ, ದೇ ಹೆಡ್ ವೇರಿಯಸ್ ಪೊಸಿಷನ್ಸ್. ಇವರಿಗೆ ತುಂಬ ಪೊಸಿಷನ್ಸ್ ಸಿಗುತ್ತೆ. ದ ಅಡ್ಮಿನಿಸ್ಟ್ರೇಷನ್ ವಾಸ್ ಡಿಸೆಂಟ್ರಲೈಸ್ಡ್. ಮತ್ತು ಏನು ಮಾಡ್ತಾರೆ, ಅಡ್ಮಿನಿಸ್ಟ್ರೇಷನ್ನ ಏನು ಮಾಡ್ತಾರೆ, ಅವರು ಒಬ್ಬರೇ ರಾಜ ಆಗಿ ಕೂತ್ಕೊಂಡು ನೋಡ್ಕೊಳ್ಳಲ್ಲ. ಯಾಕಂದರೆ ಎಲ್ಲ ಸಣ್ಣ ಸಣ್ಣ ಪುಟ್ಟ ವಿಷಯಗಳನ್ನು ಒಬ್ಬರೇ ನೋಡೋದಕ್ಕಾಗಲ್ಲ. ಏನು ಮಾಡ್ತಾರೆ, ಲೀಡರ್ಶಿಪ್ನ ಶೇರ್ ಮಾಡ್ತಾರೆ, ಡಿಸೆಂಟ್ರಲೈಸ್ ಮಾಡ್ತಾರೆ. ಆಯಿತಾ, ಬೇರೆ ಬೇರೆಯವರಿಗೆ ಏನು ಲೀಡರ್ಶಿಪ್ನ ಕೊಡ್ತಾರೆ. ದ ಪ್ರೀಸ್ಟ್ ರಿಸೀವ್ಡ್ ಮೆನಿ ಗ್ರ್ಯಾಂಟ್ಸ್. ಮತ್ತು ಇಲ್ಲಿ ಪ್ರೀಸ್ಟ್ ಏನಿರ್ತಾರೆ, ಪೂಜಾರಿಗಳು, ಅವರಿಗೆ ತುಂಬ ಗ್ರ್ಯಾಂಟ್ಸ್ ಸಿಗುತ್ತೆ. ಅಂದರೆ ನೇಚರ್ನ ಕಲ್ಚರ್ನ ಡೆವಲಪ್ ಮಾಡಬೇಕು, ಹೌದಲ್ವಾ. ಮತ್ತು ಅವರಿಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ ಇವರು ಪ್ರೀಸ್ಟ್ ಅವರಿಗೆ. ಗ್ರ್ಯಾಂಟ್ಸ್ ಅಂದರೆ ಅವರಿಗೆ ಮನೆ ಕೊಡುವಂಥದ್ದು, ಜಾಗಗಳು ಕೊಡುವಂಥದ್ದು, ಅವರಿಗೆ ಹಣ ಕೊಡುವಂಥದ್ದು, ಈ ಥರ ಗ್ರ್ಯಾಂಟ್ಸ್. ಆಯಿತಾ, ದೇ ವುಡ್ ಬಿ ಗ್ರಾಂಟೆಡ್ ಮೆನಿ ವಿಲೇಜಸ್. ಮತ್ತು ಇವ್ರನ್ನ ತುಂಬ ವಿಲೇಜಸ್ ಕೂಡ ಕೊಡ್ತಾರೆ. ಮೆನಿ ಟೆಂಪಲ್ಸ್ ಸಾ ಡೆವಲಪ್ಮೆಂಟ್ ಡ್ಯೂ ಟು ದಿಸ್. ಇವರಿಗೆ ವಿಲೇಜಸ್, ಈಗ ನೀವು ಪ್ರೀಸ್ಟ್ಗಳನ್ನು ಚೆನ್ನಾಗಿ ನೋಡಿಕೊಂಡ್ರೆ ಆಲ್ಮೋಸ್ಟ್ ನಿಮ್ದು ಏನಾಗುತ್ತೆ, ಕಲ್ಚರು ಡೆವಲಪ್ ಆಗುತ್ತೆ. ಆ ಥರನೇ ಇಲ್ಲಿ ನಾವು ಏನು ಮಾಡ್ತೀವಿ, ಟೆಂಪಲ್ಸ್ಗಳೆಲ್ಲ ಡೆವಲಪ್ ಆಗಿರೋದನ್ನು ನೋಡ್ತೀವಿ. ದೀಸ್ ಏರಿಯಾಸ್ ನಾಟ್ ಓನ್ಲಿ ಎಂಜಾಯ್ಡ್ ಫೈನಾನ್ಷಿಯಲಿ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಕನ್ಸೆಷನ್ಸ್ ಆ್ಯಂಡ್ ಆಲ್ಸೋ ಬಿಕೇಮ್ ಇಂಡಿಪೆಂಡೆಂಟ್ ಇನ್ ಆಲ್ ಮ್ಯಾಟರ್ಸ್. ಇದು ಬರೀ ಏನಾಗಿಲ್ಲ, ರೂಲ್ ಮಾಡಿಲ್ಲ, ಬರೀ ಫೈನಾನ್ಷಿಯಲಿ ಚೆನ್ನಾಗಿದ್ದಿಲ್ಲ, ಇದು ಎಲ್ಲದನ್ನು ಇಲ್ಲಿ ಇರುವಂತಹ ಜನರು ಎಲ್ಲದನ್ನು ಎಂಜಾಯ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಮತ್ತು ಇಂಡಿಪೆಂಡೆಂಟ್ ಲೈಫ್ನ ಯಾರ ಮೇಲೂ ಇವರು ಡಿಪೆಂಡೆಂಟ್ ಆಗಿದ್ದಿಲ್ಲ. ಆಯಿತಾ. However, over a period of time, the local people, farmers and artisans began to be controlled by the landlords. In this way, society grew more and more complex. ಆಮೇಲೆ ಏನಾಯಿತು, ಲೋಕಲ್ ಪೀಪಲ್ಲು, ಈ ಫಾರ್ಮರ್ಸು, ಆರ್ಟಿಕ್ರಾಫ್ಟ್ಸು, ಆಯಿತಾ, ಈ ಏನು ಕೈಗಾರಿಕೆ ಕೆಲಸಗಳೆಲ್ಲ ಮಾಡ್ತಿದ್ರು, ಇವರೆಲ್ಲ ಯಾರು ಲ್ಯಾಂಡ್ ಲಾರ್ಡ್ಸ್, ಯಾರ ಹತ್ರ ಜಮೀನೆಲ್ಲ ಇರ್ತಿತ್ತಲ್ಲ, ಅವ್ರ ಅಂಡರಲ್ಲಿ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವ್ರು ಏನು ಮಾಡ್ತಾರೆ, ಇವರಿಗೆಲ್ಲ ಚೆನ್ನಾಗಿ ನೋಡ್ಕೊತಾರೆ, ಹೌದಲ್ವಾ. ಈ ಥರ ಏನಾಯಿತು, ಕಾಂಪ್ಲೆಕ್ಸ್ ಆಗಿ ಈ ಡೈನಾಸ್ಟಿ ಡೆವಲಪ್ ಆಯಿತು. ಡ್ಯೂರಿಂಗ್ ದಿಸ್ ಪೀರಿಯಡ್ ದ ಟ್ರೇಡ್ ದಟ್ ದ ಗುಪ್ತಾಸ್ ಹ್ಯಾಡ್ ವಿತ್ ದ ವೆಸ್ಟರ್ನ್ ಕೊಲ್ಯಾಪ್ಸ್ಡ್. ಈ ಟೈಮಲ್ಲಿ ಚೆನ್ನಾಗಿ ನಡೆಯೋ ಟೈಮಿಗೆ ಏನಾಯಿತು, ವೆಸ್ಟರ್ನ್ ಜೊತೆ ಇವರೇನಾಯಿತು, ಗುಪ್ತಾ ಡೈನಾಸ್ಟಿಯವರು ಕೊಲ್ಯಾಪ್ ಮಾಡಿಕೊಂಡ್ರು, ಸೇರಿಕೊಂಡ್ರು, ಜಾಯ್ನ್ ಆದರು. ಯಾವುದಕ್ಕೆ, ಟ್ರೇಡಿಗೆ. ಆಯಿತಾ, ವ್ಯವಹಾರ ಮಾಡೋದಕ್ಕೆ. ಕಾನ್ಸಿಕ್ವೆಂಟ್ಲಿ ದರ್ ಎಕನಾಮಿಕ್ ಸಿಸ್ಟಮ್ ಸಫರ್ಡ್. ಆಮೇಲೆ ಏನಾಯಿತು, ಇವರ ಎಕನಾಮಿಕ್ ಸಿಸ್ಟಮ್ ಏನಾಯಿತು, ಸಫರ್ಡ್ ಆಯಿತು. ಆಯಿತಾ, ಇವರಿಗೆ ಹಣದ ಕಮ್ಮಿ ಆಗುವಂತಹ ಪರಿಸ್ಥಿತಿ ಬಂತು, ತೊಂದರೆ ಆಯಿತು. ದ ರೆಸ್ಟ್ರಿಕ್ಷನ್ಸ್ ಇಂಪೋಸ್ಡ್ ಆನ್ ದೇರ್ ಎಂಪೈರ್ ಒಬ್ಸ್ಟ್ರಕ್ಟೆಡ್ ದೇರ್ ಇಂಟರ್ನಲ್ ಟ್ರೇಡ್ ಟು. ಇದೇನಾಯಿತು, ಬರೀ ಅಲ್ಲೇ ಇವರಿಗೆ ಏನೂ ಹೆಚ್ಚು ಕಡಿಮೆ ಆಗಿಲ್ಲ, ಇವರಿಗೆ ಮತ್ತೆ ಎಲ್ಲಿ ಇದು ಕಾಡ್ತು ಅಂದರೆ ಇವರ ಡೈನಾಸ್ಟಿಯಲ್ಲೂ ಕೂಡ ಇವರಿಗೆ ಇದು ತುಂಬ ಕಷ್ಟ ಆಯಿತು. ಟ್ರೇಡ್ ವಾಸ್ ಲಿಮಿಟೆಡ್ ಟು ವಿಲೇಜಸ್. ಟ್ರೇಡ್ ಏನಾಯಿತು, ವಿಲೇಜ್ ಮಧ್ಯದಲ್ಲೇ ಟ್ರೇಡ್ ಮಾಡಿಕೊಳ್ಳುವಂಥದ್ದಾಯಿತು. ನೆಕ್ಸ್ಟ್, ದ ಕೊಲ್ಯಾಪ್ಸ್ ಆಫ್ ಟ್ರೇಡ್ ಲೆಡ್ ಟು ದ ಡಿಕ್ಲೈನ್ ಆಫ್ ದಿ ಟ್ರೇಡ್ ಸೆಂಟರ್ಸ್. ಆಮೇಲೆ ಏನಾಯಿತು, ಕೊಲ್ಯಾಪ್ ಮಾಡ್ಕೊಂಡಿದ್ರಲ್ಲ ವೆಸ್ಟರ್ನ್ ಕಂಟ್ರೀಸ್ ಜೊತೆ, ಆವಾಗ ಏನು ಮಾಡಿದ್ರು ಇವರು, ಡಿಕ್ಲೈನ್ ಮಾಡಿಬಿಟ್ಟು ಏನು ಮಾಡಿದ್ರು, ಸ್ಟೇಟಲ್ಲೇ ಸೆಂಟರ್ಸ್ ಮಾಡಬೇಕಲ್ವ. ಅವರು ಏನಾದರೂ ಖರೀದಿಸಕ್ಕೆ ಬರಬೇಕು ಅಂದರೆ ಇವ್ರ ಹತ್ರ ಏನೋ ಮಾರ್ಕೆಟ್ ಥರ ಇರಬೇಕು ಅಲ್ವಾ. ಅವ್ರು ನೋಡಿಬಿಟ್ಟು ಅವ್ರಿಗೆ ಏನು ಬೇಕೋ ಅದನ್ನೆಲ್ಲ ತೊಗೊಂಡು ಹೋಗ್ತಾರೆ. ಮತ್ತು ಇವರು ಹೋಗ್ಬಿಟ್ಟು ಅಲ್ಲಿ ತೊಗೊಳ್ಬೇಕಂದ್ರೆ ಇವರಿಗೂ ಕೂಡ ಮಾರ್ಕೆಟ್ ಫೆಸಿಲಿಟಿಗಳೆಲ್ಲ ಬೇಕು. ಆ ಥರ ಮಾರ್ಕೆಟ್ಸ್ ಮೀನ್ಸ್ ಸೆಂಟರ್ಸ್, ಅಲ್ಲಿ ಬಂದರೆ ಏನು ಬೇಕಾದರೂ ಸಿಗಬಹುದು ಜನರಿಗೆ. ಆ ಥರ ಸೆಂಟರ್ಸ್ನ ಕ್ರಿಯೇಟ್ ಮಾಡಿಕೊಂಡ್ರು. ಪಾಟಲಿಪುತ್ರ ಗಾಟ್ ರಿಡ್ಯೂಸ್ ಟು ಅ ಸೈಜ್ ಆಫ್ ವಿಲೇಜ್. ಪಾಟಲಿಪುತ್ರ ಅವಾಗೆಲ್ಲ ಏನು ಮೌರ್ಯ ಟೈಮಲ್ಲಿ ಪಾಟಲಿಪುತ್ರ ಏನಾಗಿತ್ತು, ಕ್ಯಾಪಿಟಲ್ ಆಗಿತ್ತಲ್ವಾ. ಇದೇನಾಯಿತು, ಒಂದು ವಿಲೇಜ್ ಅಷ್ಟಕ್ಕೆ ಇಳಿದು ಬಂತು. ಬೇಸ್ಡ್ ಆನ್ ದ ಸೆಂಟಿಮೆಂಟ್ ಆಫ್ ಭಕ್ತಿ ಸೆಂಟಿಮೆಂಟ್ ಇವ್ರಿಗೆ ತುಂಬ ಇತ್ತು. ಹೇಳಿದೆ, ಈ ಟೈಮಲ್ಲಿ ಇವರು ಗ್ರ್ಯಾಂಟ್ಸ್ನ ಕೊಡ್ತಿದ್ರು ಯಾರಿಗೆ,
ಪೂಜಾರಿಗಳಿಗೆ, ಮತ್ತು ಇವರಿಂದ ಜಾಸ್ತಿ ಟೆಂಪಲ್ಸ್ ಎಲ್ಲ ಡೆವಲಪ್ ಆಯಿತು. ಹಂಗಂದರೆ ಇವರಲ್ಲಿ ಭಕ್ತಿ ಜಾಸ್ತಿ ಇದೆ ಅಂತ. ದಿಸ್ ಪೀರಿಯಡ್ ವಿಟ್ನೆಸ್ಡ್ ಕ್ರಿಯೇಷನ್ ಆಫ್ ವೇರಿಯಸ್ ರಿಲಿಜಿಯಸ್ ಟೆಕ್ಸ್ಟ್ ಲೈಕ್ ಪುರಾಣಸ್ ಆ್ಯಂಡ್ ಧರ್ಮಶಾಸ್ತ್ರಸ್. ಈ ಟೈಮಲ್ಲಿ ಏನಾಯಿತು, ವಿಟ್ನೆಸ್ಡ್ ಆಯಿತು, ರಿಲಿಜಿಯನ್ ಡೆವಲಪ್ ಆಯಿತು ಥ್ರೂ ಪುರಾಣಸಿಂದ ಮತ್ತು ಧರ್ಮಶಾಸ್ತ್ರಗಳಿಂದ. ವರಮಿಹಿರ, ಭಾಸ್ಕರ ಫಸ್ಟ್, ಆರ್ಯಭಟ್ಟ, ಚರಕ ಆ್ಯಂಡ್ ಸುಶ್ರುತ ವೇರ್ ದ ಗ್ರೇಟ್ ಸೈಂಟಿಸ್ಟ್ ಆಫ್ ದಿಸ್ ಟೈಮ್. ಕೇಳ್ತಾರೆ ಮಕ್ಕಳೇ, ಗ್ರೇಟ್ ಸೈಂಟಿಸ್ಟ್ ಆಫ್ ಗುಪ್ತಾ ಟೈಮ್ ಅಂತ ಹೇಳ್ಬಿಟ್ಟು. ಯಾಕಂದರೆ ನಾವು ಮೌರ್ಯ ಕ್ವಶನ್ಸ್ ಎಲ್ಲ ನೋಡಿದ್ವಿ, ಅಲ್ಲೆಲ್ಲೂ ಸೈಂಟಿಸ್ಟ್ಗಳು ಬಂದಿಲ್ಲ, ಹೌದಲ್ವಾ? ಇಲ್ಲೇ ಫಸ್ಟ್ ಬಂದಿರುವಂಥದ್ದು, ಕೊಟ್ಟಿರುವಂಥದ್ದು ಯಾರು? ವರಮಿಹಿರ, ಭಾಸ್ಕರ ಫಸ್ಟ್, ಆರ್ಯಭಟ, ಚರಕ, ಸುಶ್ರುತ. ಆಯಿತಾ ಮಕ್ಕಳೇ? ನಿಮಗೆ ಗೊತ್ತಿರ್ಬೋದು, ಝೀರೋನ ಕಂಡುಹಿಡಿದವರು ನಮ್ಮ ಇಂಡಿಯಾದ ಆರ್ಯಭಟ ಇವರೇ. ಇಲ್ಲಿ ನಾವು ಓದ್ತಿದ್ದೀವಲ್ಲ, ಈ ಆರ್ಯಭಟ್ಟನೇ. ಆಯಿತಾ, ಇವರು ಝೀರೋನ ಕಂಡುಹಿಡಿದವರು. ಈಗ ನೋಡಿ, ನೀವು ಎಷ್ಟೇ ನಂಬರ್ಸ್ ಬರೀರಿ, ಝೀರೋ ವ್ಯಾಲ್ಯೂ ಏನೂ ಇಲ್ಲ. ಅದೇ ಆ ನಂಬರ್ಸ್ ಮುಂದೆ ನೀವು ಝೀರೋ ಹಾಕಿ ಅದರ ವ್ಯಾಲ್ಯೂ ಬೇರೆ ನಂಬರ್ಸ್ ಕೊಡೋದಕ್ಕೆ ಬರೋದಿಲ್ಲ. ಆಯಿತಾ, ಎಲ್ಲ ನಂಬರ್ಸ್ಗಿಂತ ಜಾಸ್ತಿ ವ್ಯಾಲ್ಯೂ ಝೀರೋಗೆ ಬರುತ್ತೆ ಅವಾಗ. ಆಯಿತಾ, ನೀವು 9 ತನಕ ಬರೀರಿ, ಅಷ್ಟು ವ್ಯಾಲ್ಯೂ ಇರಲ್ಲ. 1 ಮುಂದೆ 0 ಹಾಕಿ 10 ರೂಪಾಯಿ ಆಗತ್ತೆ. 9ಗಿಂತ ಜಾಸ್ತಿ ತಾನೇ 10. 1 ನಂಬರ್ ಮುಂದೆ 0 ಹಾಕಿದ್ರೆ ಅದ್ರ ವ್ಯಾಲ್ಯೂನೇ ಚೇಂಜ್ ಆಗಿಬಿಡುತ್ತೆ. ಆಯಿತಾ, ಇವರು ಝೀರೋನ ಕಂಡುಹಿಡಿದವರು. ದ ಗ್ರೇಟ್ ಸೈಂಟಿಸ್ಟ್ ಆಫ್ ದಿಸ್ ಟೈಮ್. ಕೇಳ್ತಾರೆ ಮಕ್ಕಳೇ, ಯಾರು ಸೈಂಟಿಸ್ಟ್ ಆಫ್ ದಿಸ್ ಟೈಮ್ ಅಂತ ಹೇಳ್ಬಿಟ್ಟು. ಗುಪ್ತಾ ಡೈನಾಸ್ಟಿಯ ಟೈಮಲ್ಲಿ ಇಂಪಾರ್ಟೆಂಟ್ ಸೈಂಟಿಸ್ಟ್ ಯಾರು ಅಂತ ಹೇಳಿದ್ರೆ ಆರ್ಯಭಟ, ಸುಶ್ರುತ. ಇದನ್ನು ರಬ್ ಮಾಡಿಬಿಡ್ತೀನಲ್ವಾ, ಬರೆಯೋದಕ್ಕೆ ಈಸಿ ಆಗತ್ತೆ. ಈ ಕಡೆ ಗೊತ್ತಾಯ್ತು ಅಲ್ವಾ ನಿಮಗೆ, ಗುಪ್ತಾ ಡೈನಾಸ್ಟಿ ಎಲ್ಲಿಂದ ಎಲ್ಲಿಗೆ ಸ್ಪ್ರೆಡ್ ಆಗಿದೆ, ಹೇಗೆ ಸ್ಪ್ರೆಡ್ ಆಗಿದೆ, ಯಾರೆಲ್ಲ ರೂಲ್ ಮಾಡಿದ್ದಾರೆ. ಆಯಿತಾ, ವರಮಿಹಿರ, ನೆಕ್ಸ್ಟ್ ಭಾಸ್ಕರ ಫಸ್ಟ್, ನೆಕ್ಸ್ಟ್ ಆರ್ಯಭಟ, ಚರಕ, ನೆಕ್ಸ್ಟ್ ಸುಶ್ರುತ. ಇವರೆಲ್ಲ ಏನು ಮಾಡಿದ್ದಾರೆ ಅಂತ ನೆಕ್ಸ್ಟ್ ಪೇಜಲ್ಲಿ ಕೊಟ್ಟಿದ್ದಾರೆ ಮಕ್ಕಳೇ, ಒಂಚೂರು ಕುತ್ಕೊಂಡು ಓದಿ. ಆಯಿತಾ, ಆರ್ಯಭಟ ಮೇಡ್ ಸಿಗ್ನಿಫಿಕೆಂಟ್ ಕಾಂಟ್ರಿಬ್ಯೂಷನ್ಸ್ ಟು ದ ಸ್ಟಡಿ ಆಫ್ ಆಸ್ಟ್ರಾಲಜಿ, ಆಸ್ಟ್ರೋನಮಿ ಆ್ಯಂಡ್ ಮ್ಯಾಥಮೆಟಿಕ್ಸ್. ಆಯಿತಾ, ನಾನು ಹೇಳಿದೆ ಆರ್ಯಭಟನ ಬಗ್ಗೆ. ಇವರೇನು ಆಸ್ಟ್ರೋನಮಿ, ಆಸ್ಟ್ರಾಲಜಿ ಎಲ್ಲ ಕಲಿತಿದ್ರು. ಆಸ್ಟ್ರಾಲಜರ್ಸ್ ನಿಮಗೆ ಗೊತ್ತಲ್ಲ, ಈಗ ಕೇಳ್ತಾರೆ ನಿಮ್ಮ ಬಗ್ಗೆ ಏನಾದರೂ ಹೇಳಬೇಕಾ, ನಿಮ್ಮ ಡೇಟ್ ಆಫ್ ಬರ್ತ್ ಎಲ್ಲ ಹಾಕಿ ಅಂತ, ಅವರೇ ಆಸ್ಟ್ರಾಲಜರ್ಸ್. ಆಯಿತಾ, ಆಸ್ಟ್ರೋನಮಿ ಬಗ್ಗೆನೂ ಕಲಿತಾರೆ ಇವರು. ನೆಕ್ಸ್ಟ್ ಮ್ಯಾಥಮೆಟಿಕ್ಸ್, ಓಕೆನಾ? ಮ್ಯಾಥಮೆಟಿಕ್ಸ್ ಹೇಳಿದೆ, ಝೀರೋನ ಫೈಂಡ್ ಔಟ್ ಮಾಡಿದವರು ಆರ್ಯಭಟನೇ. ಇವ್ರ ಬಗ್ಗೆ, ಇವರಿಗೆ ಮ್ಯಾಥಮೆಟಿಕ್ಸಲ್ಲಿ ತುಂಬ ಇಂಟ್ರೆಸ್ಟ್. ಓಕೆನಾ? ಚರಕ ರೋಟ್ ಚರಕ ಸಂಹಿತ, ಸುಶ್ರುತ ರೋಟ್ ಸುಶ್ರುತ ಸಂಹಿತ ವಿಚ್ ಡೀಲ್ಸ್ ವಿತ್ ಸರ್ಜರಿ. ಆಯಿತಾ, ಚರಕ ಅನ್ನೋರು ಚರಕ ಸಂಹಿತ ಅನ್ನೋದನ್ನ ಬರೆದಿದ್ದಾರೆ. ಆಯಿತಾ, ಚರಕ ಅನ್ನೋರು ಚರಕ ಸಂಹಿತನ ಬರೆದಿದ್ದಾರೆ. ಸುಶ್ರುತ ಅನ್ನೋರು ಸುಶ್ರುತ ಸಂಹಿತ ಅಂತ ಬರೆದಿದ್ದಾರೆ. ಇದು ಯಾವ್ದ್ರ ಬಗ್ಗೆ ನಮಗೆ ಹೇಳುತ್ತೆ, ಸರ್ಜರಿಗಳನ್ನು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಮಗೆ ತಿಳಿಸಿಕೊಡುವಂಥದ್ದು. ಆಯಿತಾ, ನೆಕ್ಸ್ಟು ಐ ಥಿಂಕ್ ನಿಮಗೆ ಇದಿಷ್ಟು ಏನು ಗುಪ್ತಾ ಡೈನಾಸ್ಟಿ ಬಗ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಒಂದು ಸತಿ ರೀಕಾಲ್ ಮಾಡೋಣ, ಆಮೇಲೆ ವರ್ಧನ ಡೈನಾಸ್ಟಿ ಬಗ್ಗೆ ನೋಡೋಣ. ಆಯಿತಾ, ಗುಪ್ತಾ ಡೈನಾಸ್ಟಿಯ ಫೌಂಡರ್ ಶ್ರೀಗುಪ್ತ. ಸ್ಟಾರ್ಟ್ ಆಗಿದ್ದು ಮಗಧದಲ್ಲಿ. ಅವರ ಮಗ ಬಂದ್ಬಿಟ್ಟು ಖಗೋಟಕಾಚ. ಇವ್ರ ಬಗ್ಗೆ ಏನು ಕೊಟ್ಟಿಲ್ಲ, ನೆನ್ಪಿಟ್ಕೊಳ್ಳೋದೇನು ಬೇಡ, ನೀವು ಬೇಕಂದರೆ ನೆನ್ಪಿಟ್ಕೊಳ್ಳಿ. ಆಯಿತಾ, ಅವರ ಮಗ ಬಂದ್ಬಿಟ್ಟು ಚಂದ್ರಗುಪ್ತ ಫಸ್ಟ್. ಮಹಾರಾಜಾಧಿರಾಜ, ಲಿಚ್ಚಾವಿ ಪ್ರಿನ್ಸಸ್ನ ಮದುವೆ ಆಗ್ತಾರೆ, ಕಿಂಗ್ಡಮ್ನ ಡೆವಲಪ್ ಮಾಡ್ತಾರೆ. ಆಯಿತಾ, ಇಲ್ಲಿಂದ ಕಿಂಗ್ಡಮ್ ಡೆವಲಪ್ ಆಗಿರುವಂಥದ್ದು. ಆಯಿತಾ, ಇವರ ಮಗ ಸಮುದ್ರಗುಪ್ತ. ಆಯಿತಾ, ಸಮುದ್ರಗುಪ್ತ ಇವ್ರು ಏನು ಮಾಡ್ತಾರೆ, ಇವರು ಕೂಡ ತುಂಬ ಡೆವಲಪ್ಮೆಂಟ್ಸ್ನ ಮಾಡ್ತಾರೆ. ಓಕೆನಾ? ಇವರು ಅಶ್ವಮೇಧ ಯಾಗ ಎಲ್ಲ ಸ್ಟಾರ್ಟ್ ಮಾಡ್ತಾರೆ, ಹೌದಲ್ವಾ? ಇದನ್ನೆಲ್ಲ ನಾವು ಸಮುದ್ರಗುಪ್ತ ಅವರ ಬಗ್ಗೆ ಇಲ್ಲಿ ನೋಡಿದ್ವಿ. ನೆಕ್ಸ್ಟ್ ಅವರಾದಮೇಲೆ ಸ್ವಲ್ಪ ಕಿಂಗ್ಸ್ ಆದಮೇಲೆ ಮತ್ತೆ ಚಂದ್ರಗುಪ್ತ ಸೆಕೆಂಡ್ ಬರ್ತಾರೆ. ಚಂದ್ರಗುಪ್ತ ಸೆಕೆಂಡು ಏನೆಲ್ಲ ಮಾಡಿದರು, ವಿಕ್ರಮಾದಿತ್ಯ, ಇವರನ್ನ ನಾವು ವಿಕ್ರಮಾದಿತ್ಯ ಅಂತ ಕರಿತೀವಿ. ಮ್ಯಾಟ್ರಿಮೋನಿಯಲ್ ಅಲಯನ್ಸ್ನ ಸ್ಟಾರ್ಟ್ ಮಾಡಿದ್ರು, ಇದನ್ನೆಲ್ಲ ನಾವು ನೋಡ್ತೀವಿ. ಆಯಿತಾ, ಐ ಥಿಂಕ್ ನಾನು ಯಾವುದೋ ಪಾಯಿಂಟ್ ಬಿಟ್ಟಿಲ್ಲ ಅಂತ ಅಂದ್ಕೊತೀನಿ. ಮತ್ತು ನಾವು ಯಾವುದನ್ನ ಮೆಹರೌಲಿ ಪಿಲ್ಲರ್ನ ಬಗ್ಗೆ ಎಲ್ಲ ಇದರಲ್ಲಿ ಓದಿದ್ವಿ. ನೆಕ್ಸ್ಟ್ ಹೋಗೋಣ ವರ್ಧನ ಡೈನಾಸ್ಟಿಗೆ. ಆಯಿತಾ, ವರ್ಧನ ಡೈನಾಸ್ಟಿ ಅವರು ಏನೆಲ್ಲ ಮಾಡಿದ್ದಾರೆ, ಅವರ ಕಾಂಟ್ರಿಬ್ಯೂಷನ್ಸ್ ಏನು, ಇಂಡಿಯಾನ ಅವರು ಹೇಗೆ ಡೆವಲಪ್ ಮಾಡಿ ಹೋಗಿದ್ದಾರೆ ಅನ್ನೋದನ್ನ ನೋಡೋಣ. ಅವರ ಜೀವನ ಹೇಗಿತ್ತು ಮಕ್ಕಳೇ, ನಿಮಗೆ ಅರ್ಥ ಆಗ್ತಿದೆಯಾ ಸರಿಯಾಗಿ ನಾನು ಹೇಳ್ತಿರೋದು? ಆಯಿತಾ, ಏನಾದರೂ ಇದ್ದರೆ ಅರ್ಥ ಆಗ್ತಿಲ್ಲ ಏನಾದರೂ ಕಮೆಂಟ್ ಮಾಡಿ ಕೇಳಿ. ಆಯಿತಾ,
ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ದ ವರ್ಧನಾಸ್. ದ ಗುಪ್ತಾ ಎಂಪೈರ್ ವಿಚ್ ಹ್ಯಾಡ್ ಫ್ಲೋರಿಶ್ಡ್ ಫಾರ್ 2 centuries ಡಿಸ್ಇಂಟಿಗ್ರೇಟೆಡ್ ಅರೌಂಡ್ 6th century. ನಾನು ಹೇಳಿದೆ ಇದು ಯಾವಾಗ ಸ್ಟಾರ್ಟ್ ಆಗಿದ್ದು, 4th centuryಯಲ್ಲಿ ಸ್ಟಾರ್ಟ್ ಆಯಿತು, 6th centuryಗೆ ಇದು ಏನಾಯಿತು, ಗುಪ್ತಾ ಡೈನಸ್ಟಿ ಎಂಡ್ ಆಗಿಬಿಡ್ತು. ಯಾಕೆ ಎಂಡ್ ಆಯಿತು? ಮೆನಿ ಸ್ಮಾಲ್ ಕಿಂಗ್ಡಮ್ಸ್ ಸ್ಪ್ರ್ಯಾಂಗ್ ಅಪ್ ಅಟ್ ದಿಸ್ ಟೈಮ್. ಸ್ಮಾಲ್ ಕಿಂಗ್ಡಮ್ಸ್ ಏನಾಗಿತ್ತು, ಜಂಪ್ ಆಯಿತು, ಬಂತು ಆಯಿತಾ. ದ ಕಿಂಗ್ಡಮ್ ಆಫ್ ವರ್ಧನ ವಾಸ್ ಒನ್ ಆಫ್ ದೆಮ್. ಸ್ಮಾಲ್ ಕಿಂಗ್ಡಮ್ಸ್ ಬಂತು. ಆ ಕಿಂಗ್ಡಮಲ್ಲಿ ವರ್ಧನ ಡೈನಸ್ಟಿನೂ ಕೂಡ ಒಂದು ಕಿಂಗ್ಡಮ್ಮು ಆಯಿತಾ. ದೇ ರೂಲ್ಡ್ ಫ್ರಮ್ ತನೇಶ್ವರ್ ಇನ್ 6th century. ಸಮ್ ಇನ್ಸ್ಕ್ರಿಪ್ಷನ್ಸ್ ಬಾಣಾಸ್ ಹರ್ಷಚರಿತ ಆ್ಯಂಡ್ ದ ಚೈನೀಸ್ ಟ್ರಾವೆಲರ್ ಹ್ಯೂನ್ಸಾಂಗ್ ರೈಟಿಂಗ್ಸ್ ಥ್ರೂ ಲೈಟ್ ಅಪ್ ಆನ್ ದಿಸ್ ಪೀರಿಯಡ್ ಆಯಿತಾ. ಈ ಪೀರಿಯಡಲ್ಲಿ ನಾವು ಮತ್ತೆ ಹೇಳ್ತಿದ್ದೀನಿ, ಸೋರ್ಸಸ್ ಲೆಸನಲ್ಲಿ ನಾವು ಹ್ಯೂನ್ಸಾಂಗ್ ಬರೆದಿರುವಂತಹ ಯಾವುದು ಹ್ಯೂನ್ಸಾಂಗಿನ ನನಗೆ ಬುಕ್ ನೆನಪಾಗ್ತಿಲ್ಲ. ಹ್ಯೂನ್ಸಾಂಗ್ ಬರೆದಿರುವಂತಹ ಸಿಯುಕಿ, ಓಕೆ ನೆನಪಾಯಿತು. ಹ್ಯೂನ್ಸಾಂಗ್ ಬರೆದಿರುವಂತಹ ಸಿಯುಕಿ ಬಗ್ಗೆ ಎಲ್ಲ ನಾವು ಓದಿದ್ದೀವಿ. ಅದು ಅವರು ಯಾವ ಡೈನಾಸ್ಟಿಯಲ್ಲಿ ಬಂದು ನೋಡಿ ಹೋಗಿದ್ದು, ಹ್ಯೂನ್ಸಾಂಗ್ ಯಾವ ಡೈನಾಸ್ಟಿ ಟೈಮಲ್ಲಿ ಇಲ್ಲಿಗೆ ಬಂದಿದ್ದು, ವರ್ಧನ ಡೈನಾಸ್ಟಿ ಟೈಮಲ್ಲಿ ಆಯಿತಾ. ಇದು ಡೈನಾಸ್ಟಿ ಹೇಗೆ ರೈಸ್ ಆಯಿತು ಅಂದರೆ ಮಕ್ಕಳೇ, ಗುಪ್ತಾ ಡೈನಾಸ್ಟಿ ಎಂಡ್ ಆದಮೇಲೆ ಸಣ್ಣ ಕಿಂಗ್ಡಮ್ಸ್ಗಳ ರೈಸ್ ಆಗುತ್ತೆ. ಈಗ ನೀವೇ ನೋಡಿ, ಯಾರು ಆಳ್ವಿಕೆ ಮಾಡೋರು ಯಾರೂ ಇಲ್ಲ ಅಂದರೆ ಯಾರಾದರೂ ಒಬ್ಬರು ಲೀಡರ್ಶಿಪ್ನ ತೊಗೊಂಡು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಥರ ಸಣ್ಣ ಕಿಂಗ್ಡಮ್ಸ್ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ವರ್ಧನ ಕಿಂಗ್ಡಮ್ ಕೂಡ ಒಂದು ಆಯಿತಾ. ಇದನ್ನು ಎಲ್ಲಿ ಸ್ಟಾರ್ಟ್ ಆಗುತ್ತೆ ಇದು ಅಂತ ಹೇಳಿದ್ರೆ ತನೇಶ್ವರಲ್ಲಿ ಇದು ಸ್ಟಾರ್ಟ್ ಆಗುತ್ತೆ ಆಯಿತಾ. ವರ್ಧನ ಡೈನಾಸ್ಟಿ ಎಲ್ಲಿ ಸ್ಟಾರ್ಟ್ ಆಯಿತು ಮಕ್ಕಳೇ? ತನೇಶ್ವರಲ್ಲಿ. ಯಾರು ಸ್ಟಾರ್ಟ್ ಮಾಡಿದ್ರು ಅಂದರೆ ಹೇಳಿ, ಯಾರು ಸ್ಟಾರ್ಟ್ ಮಾಡಿದ್ರು? ಪುಷ್ಯಭೂತಿ ಆಯಿತಾ. ಪುಷ್ಯಭೂತಿ ವರ್ಧನ ಡೈನಾಸ್ಟಿನ ಸ್ಟಾರ್ಟ್ ಮಾಡ್ತಾರೆ. ನೆಕ್ಸ್ಟ್ ಇದು ಕೂಡ ನಾನು ನಿಮಗೆ ಈ ಥರನೇ ಬ್ಲಡ್ ಲೈನ್ ಫಸ್ಟ್ ಹೇಳಿಬಿಡ್ತೀನಿ, ಆಮೇಲೆ ಅದರಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಯಾವ್ಯಾವ ಕಿಂಗ್ಸ್ ಬಗ್ಗೆ ಹೇಳಿದ್ದಾರೆ ಅವ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಈಸಿಯಾಗಿ ಮೈಂಡಿಗೆ ಹೋಗುತ್ತೆ ಆಯಿತಾ. ಪುಷ್ಯಭೂತಿ ಆದಮೇಲೆ ಬರ್ತಾರೆ ಮಕ್ಕಳೇ ನರವರ್ಧನ. ಇವರು ಪುಷ್ಯಭೂತಿಯನ್ನು ಫೌಂಡರ್, ಅದಕ್ಕೆ ಇಲ್ಲಿ ಕೊಟ್ಟಿದ್ದೀನಿ, ಸ್ಟಾರ್ಟ್ ಆಗಿದ್ದು ತನೇಶ್ವರಿಂದ ಫೌಂಡರ್. ಇವರಾದ್ಮೇಲೆ ಬರ್ತಾರೆ ನರವರ್ಧನ. ನೆಕ್ಸ್ಟ್ ಬರ್ತಾರೆ ರಾಜ್ಯವರ್ಧನ ಫಸ್ಟ್. ನೆಕ್ಸ್ಟ್ ಬರ್ತಾರೆ ಆದಿತ್ಯವರ್ಧನ. ನೆಕ್ಸ್ಟ್ ಬರ್ತಾರೆ ಪ್ರಭಾಕವರ್ಧನ. ನೆಕ್ಸ್ಟ್ ಬರ್ತಾರೆ ರಾಜ್ಯವರ್ಧನ ಸೆಕೆಂಡ್. ನೆಕ್ಸ್ಟ್ ಹರ್ಷವರ್ಧನ. ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ ಅಂದರೆ ಮಕ್ಕಳೇ, ಇಲ್ಲಿ ಪ್ರಭಾಕವರ್ಧನ ಇದ್ದಾರಲ್ಲ, ಪ್ರಭಾಕವರ್ಧನ ಯಾರು? ಸನ್ ಆಫ್ ಆದಿತ್ಯವರ್ಧನ ಆಯ್ತಾ. ಇವರು ಫಸ್ಟ್ ಸನ್ ಆಯ್ತಾ, ಆದಿತ್ಯವರ್ಧನನ ಫಸ್ಟ್ ಸನ್. ಆದಿತ್ಯವರ್ಧನನ ಸೆಕೆಂಡ್ ಸನ್ ಬಂದ್ಬಿಟ್ಟು ರಾಜ್ಯವರ್ಧನ, ಎಲ್ಡೆಸ್ಟ್. ಆದಿತ್ಯವರ್ಧನನ ಸನ್ನು ಪ್ರಭಾಕವರ್ಧನನ ಸನ್ನು ಯಾರು ಹೇಳಿ? ಸಾರಿ, ನಾನು ಕೆಳಗೆ ಹಾಕ್ಬೇಕು, ಮೇಲೆ ಹಾಕ್ಬಿಟ್ಟಿದ್ದೀನಿ. ರಾಜ್ಯವರ್ಧನ. ಇವ್ರು ಯಾರು? ಇವರ ದೊಡ್ಡ ಮಗ, ಎಲ್ಡೆಸ್ಟ್ ಸನ್ ಆಯ್ತಾ. ಇಲ್ಲಿ ಬರಿತೀನಿ, ಎಲ್ಡೆಸ್ಟ್ ಸನ್. ಆಮೇಲೆ ಮತ್ತೆ ಪ್ರಭಾಕವರ್ಧನನ ಎರಡನೇ ಮಗ ಯಾರು? ಹರ್ಷವರ್ಧನ. ಪ್ರಭಾಕವರ್ಧನನ ಮಗಳು ಯಾರು? ರಾಜ್ಯಶ್ರೀ ಆಯ್ತಾ. ಇವರಿಷ್ಟು ಜನರ ಬಗ್ಗೆ ನಾವು ನೋಡ್ತೀವಿ ಆಯ್ತಾ. ಫಸ್ಟ್ ಬರ್ತಾರೆ ಪುಷ್ಯಭೂತಿ ಮಗ ನರವರ್ಧನನ ಮಗ ರಾಜ್ಯವರ್ಧನನ ಮಗ ಆದಿತ್ಯವರ್ಧನನ ಮಗ ಪ್ರಭಾಕವರ್ಧನ. ಇಲ್ಲಿ ಪ್ರಭಾಕವರ್ಧನನ ಇಬ್ರು ಮಕ್ಕಳು ಬರ್ತಾರೆ. ಫಸ್ಟ್ ರಾಜ್ಯವರ್ಧನ ಸೆಕೆಂಡ್, ಆಮೇಲೆ ಹರ್ಷವರ್ಧನ. ರಾಜ್ಯವರ್ಧನ ಸೆಕೆಂಡ್ ಇವರ ದೊಡ್ಡ ಮಗ, ಹರ್ಷವರ್ಧನ ಇವರ ಎರಡನೇ ಮಗ, ಮತ್ತೆ ಪ್ರಭಾಕವರ್ಧನನ
ಮಗಳು ಯಾರು ಹೇಳಿ, ರಾಜ್ಯಶ್ರೀ ಆಯ್ತಾ. ಇವ್ರದ್ದು ಕೂಡ ಇಲ್ಲಿ ಏನು ಇವ್ರ ಬಗ್ಗೆನೂ ಕೊಟ್ಟಿದ್ದಾರೆ, ಅದಕ್ಕೆ ಅವ್ರದ್ದು ಬರೆದಿದ್ದೀನಿ ಆಯ್ತಾ. ಐ ಥಿಂಕ್ ಇದಿಷ್ಟು ನಿಮಗೆ ಗೊತ್ತಾಗಿದೆ ಅಂತ ಅನ್ಕೊಂತೀನಿ ಮಕ್ಕಳೇ. ಈ ಡೈನಾಸ್ಟಿ ಎಲ್ಲಿಂದ ಎಲ್ಲಿವರೆಗೆ ಇತ್ತು ಅನ್ನೋದನ್ನ ಫಸ್ಟ್ ಮ್ಯಾಪಲ್ಲಿ ತೋರಿಸ್ಬಿಡ್ತೀನಿ. ಮ್ಯಾಪ್ ಅವಾಗಲೇ ರಬ್ ಮಾಡಬಾರ್ದಿತ್ತು, ಅದರಲ್ಲೇ ತೋರಿಸಿ ಆಮೇಲೆ ರಬ್ ಮಾಡಬೇಕಾಗಿತ್ತು. ಇದು ಕೂಡ ಸೇಮ್ ಗುಪ್ತ ಡೈನಾಸ್ಟಿ ಥರನೇ ಬರುತ್ತೆ, ಅಲ್ಲಿಂದಾನೇ ಅರೋಸ್ ಆಗಿರೋದಲ್ವಾ ಗುಪ್ತ ಡೈನಾಸ್ಟಿ ಎಂಡ್ ಆದಮೇಲೆ. ಇದು ಕೂಡ ಸೇಮ್ ಹಾಗೆ ಬರುತ್ತೆ ನೋಡಿ. ಇದು ಇಲ್ಲೊಂಚೂರು ಪಾರ್ಟ್ ಬಿಟ್ಬಿಟ್ಟು ಈ ಥರ ಹೋಗುತ್ತೆ. ನೆಕ್ಸ್ಟ್ ಇಲ್ಲಿಂದ ನರ್ಮದಾ ರಿವರಿಗೆ ಬರುತ್ತಲ್ಲ, ಈ ಥರ ಬರುತ್ತೆ. ಇದಿಷ್ಟು ಏನು ವರ್ಧನ ಡೈನಾಸ್ಟಿ. ಇಲ್ಲಿ ಒಂಚೂರು ಪಾರ್ಟ್ ಬಿಟ್ಟು ನಿಮಗೆ ಸುಮ್ಮನೆ ನೆನಪಿರೋದಕ್ಕೆ ಒಂಚೂರು ಆಯ್ತಾ. ಇದೇ ನಿಮಗೆ ಎಕ್ಸಾಮಲ್ಲಿ ಕೇಳಲ್ಲ ಇಲ್ಲಿಂದ ಇಲ್ಲಿವರೆಗೆ ಮಾರ್ಕ್ ಮಾಡಿ ತೋರಿಸಿ ಅಂತ, ನಿಮ್ಗೆ ನೆನಪಿರೋದಕ್ಕೆ. ಇದೊಂದಿಷ್ಟು ರೀಜನ್ ಬಿಟ್ಟು ಇದೊಂದಿಷ್ಟು ರೀಜನ್ ಬಿಟ್ಟು ಮತ್ತೆ ಇದೊಂದಿಷ್ಟು ರೀಜನ್ ಬಿಟ್ಟು ಇಲ್ಲಿ ಮಧ್ಯದ ಪಾರ್ಟ್ ಏನಿದೆ ಇಂಡಿಯಾದ್ದು, ಇದನ್ನ ಯಾರು ರೂಲ್ ಮಾಡ್ತಿದ್ರು, ವರ್ಧನ ಡೈನಾಸ್ಟಿ ರೂಲ್ ಮಾಡ್ತಿತ್ತು ಆಯ್ತಾ. ನೋಡ್ಕೊಂಡ್ರಾ, ನಾನೀಗ ಇದನ್ನ ರಬ್ ಮಾಡ್ತೀನಿ. ಇದಿಷ್ಟು ವರ್ಧನ ಡೈನಾಸ್ಟಿ ಸ್ಟಾರ್ಟ್ ಮಾಡಿದವ್ರು ಯಾರು, ಪುಷ್ಯಭೂತಿ. ಎಲ್ಲಿ ಸ್ಟಾರ್ಟ್ ಮಾಡಿದ್ರು, ತನೇಶ್ವರಲ್ಲಿ ಸ್ಟಾರ್ಟ್ ಮಾಡಿದ್ರು. ಅವರ ಮಗ ಮೊಮ್ಮಗ ಇವರೆಲ್ಲ ಬರ್ತಾ ಹೋಗ್ತಾರೆ. ಇವ್ರಿಗೆ ಯಾರಿಗೂ ನೀವು ಐ ಥಿಂಕ್ ಇವ್ರ ಬಗ್ಗೆ ಎಲ್ಲ ಕೊಟ್ಟಿಲ್ಲ, ಇದ್ರಲ್ಲಿ ಜಾಸ್ತಿ ಕೊಟ್ಟಿರೋದು ಹರ್ಷವರ್ಧನನ್ ಬಗ್ಗೆ ಮತ್ತೆ ರಾಜ್ಯಶ್ರೀ ಬಗ್ಗೆನೂ ಕೊಟ್ಟಿದ್ದಾರೆ. ನೋಡೋಣ ಏನ್ ಕೊಟ್ಟಿದ್ದಾರೆ ಅಂತ. ಇದಿಷ್ಟು ಅರ್ಥ ಆಯ್ತಾ? ಫಸ್ಟು ಹೋಗೋಣ ಮುಂದೆ. ಇದಿಷ್ಟು ನಾನು ನಿಮಗೆ ಹೇಳಿದೆ ಅಲ್ವಾ. ಚೈನೀಸ್ ಟ್ರಾವೆಲರ್ ಬಂದರು ಹ್ಯೂಯನ್ ಸಾಂಗು ಯಾವ್ದು ಬರ್ದಿರೋದವರು, ಸಿ ಯು ಕೆ ಬರ್ದಿರೋದು. ಇಲ್ಲಿ ತನಕ ನಾನು 6th ಸೆಂಚುರಿಯಿಂದ ಇವ್ರದ್ದು ಡೈನಾಸ್ಟಿ ಸ್ಟಾರ್ಟ್ ಆಯಿತು. ಯಾವ ಸೆಂಚುರಿಯಿಂದ? 6th ಸೆಂಚುರಿ. ವರ್ಕ್ ಆಗ್ತಿಲ್ಲ ಅಲ್ಲ ಅದು. ಸೆಂಚುರಿಯಿಂದ ಯೂರೋ ಡೈನಾಸ್ಟಿ ಸ್ಟಾರ್ಟ್ ಆಯಿತು. Pushyabhuti is the founder of this dynasty. Prabhakavardhana and Harshavardhana are the prominent kings of this dynasty. Pushyabhuti ಯಾರು ಫೌಂಡರ್, ಪ್ರಭಾಕವರ್ಧನ ಅಂಡ್ ಹರ್ಷವರ್ಧನ. ರಾಜ್ಯವರ್ಧನನ ಬಗ್ಗೆ ಕೊಟ್ಟಿಲ್ಲ ಆಯ್ತಾ. ಪ್ರಭಾಕವರ್ಧನ ಅಂಡ್ ಹರ್ಷವರ್ಧನ ಇವರು ಇಂಪಾರ್ಟೆಂಟ್ ರೂಲರ್ಸ್. ಇವರಿಬ್ರು ಇಂಪಾರ್ಟೆಂಟ್, ನೀವು ಇವ್ರನ್ನ ನೆನ್ಪಿಟ್ಕೊಳ್ಬೇಕು ಆಯ್ತಾ. ನೆಕ್ಸ್ಟ್, after the death of his father Prabhakavardhana and his brother Rajyavardhana, Harsha became the king of Tanishwar. His sister Rajyashri was married to the king of Kanauj, Grahavarma ಆಯ್ತಾ. ನಾನು ಹೇಳಿದೆ ರಾಜಶ್ರೀ ಬಗ್ಗೆನೂ ಬರುತ್ತೆ ಇಲ್ಲಿ ಅಂತ. ರಾಜಶ್ರೀ ಯಾರಿಗೆ ಇವರಿಗೆ ಮದುವೆ ಮಾಡಿಕೊಟ್ಟಿದ್ರು? ಕನೌಜಿನ ಪ್ರಿನ್ಸ್ ಯಾರು? ಗ್ರಹವರ್ಮಂಗೆ. ಗ್ರಹವರ್ಮ ಹಿಂಗೆ ಕನೌಜಿನ ಪ್ರಿನ್ಸಿಗೆ ಮದುವೆ ಮಾಡಿಕೊಟ್ಟಿರ್ತಾರೆ. ಅವರಿಗೆ ಒಂದು ಬ್ಯಾಟಲಲ್ಲಿ ಬೇರೆ ರಾಜ ಏನು ಮಾಡ್ತಾನೆ, ಕೊಲ್ಬಿಡ್ತಾನೆ. ಆವಾಗ ಯಾರು ಬರ್ತಾರೆ? ಹರ್ಷವರ್ಧನ ಬರ್ತಾರೆ ಆಯ್ತಾ. ನೋಡೋಣ. ಪುಷ್ಯಭೂತಿ ಇಸ್ ದ ಫೌಂಡರ್ ಆಫ್ ದಿಸ್ ಡೈನಾಸ್ಟಿ ಗೊತ್ತಾಯ್ತು. ಪ್ರಭಾಕವರ್ಧನ ಆ್ಯಂಡ್ ಹರ್ಷವರ್ಧನ ಆರ್ ದ ಪ್ರಾಮಿನೆಂಟ್ ಕಿಂಗ್ಸ್ ಗೊತ್ತಾಯ್ತು ಆಯ್ತಾ. ತಂದೆ ಮಗ ಏನು ಪ್ರಾಮಿನೆಂಟ್ ಕಿಂಗ್ಸ್ ಆಗಿತ್ತು. ಆಫ್ಟರ್ ದ ಡೆತ್ ಆಫ್ ಹಿಸ್ ಫಾದರ್ ಆಯ್ತಾ, ಪ್ರಭಾಕವರ್ಧನ ಆ್ಯಂಡ್ ಹಿಸ್ ಬ್ರದರ್ ರಾಜ್ಯವರ್ಧನ. ಪ್ರಭಾಕವರ್ಧನ ಆ್ಯಂಡ್ ಹಿಸ್ ಬ್ರದರ್ ರಾಜ್ಯವರ್ಧನ ತಂದೆ ತೀರ್ಕೊಂಡ್ಮೇಲೆ ರೂಲಿಗೆ ಬರ್ತಾರೆ. ಬಂದ್ಮೇಲೆ ಏನಾಗುತ್ತೆ ನೋಡಿ. ರಾಜ್ಯವರ್ಧನ ಹರ್ಷ ಬಿಕೇಮ್ ದ ಕಿಂಗ್ ಆಫ್ ತನೇಶ್ವರಿನ ಕಿಂಗ್ ಆಗ್ತಾರೆ ಹರ್ಷವರ್ಧನ. ಹರ್ಷವರ್ಧನ ಮಕ್ಕಳೇ ಹೇಳ್ತೀನಿ, ತುಂಬ ಸಣ್ಣ ಏಜಲ್ಲಿ ಇರ್ತಾರೆ ಆಯ್ತಾ. Next, his sister Rajeshri was married to the king of Kanauj, Grahavarma. Okay, the king of Bengal, Shashanka, killed the king of Kanauj.
ಬೆಂಗಾಲಿನ ಕಿಂಗ್ ಯಾರು ಇರ್ತಾರೆ, ಶಶಾಂಕ ಅನ್ನೋನು ಇರ್ತಾನೆ. ಅವನೇನು ಮಾಡ್ತಾನೆ, ಕನೌಜಿನ ಕಿಂಗ್ ಯಾರು, ಗ್ರಹವರ್ಮ, ಯಾರ ಗಂಡ ಹೇಳಿ, ರಾಜ್ಯಶ್ರೀಯ ಗಂಡ ಆಯ್ತಾ, ಇವ್ರನ್ನ ಕೊಂದ್ಬಿಡ್ತಾನೆ. ದ ಹರ್ಷ ಡಿಫೀಟೆಡ್ ಶಶಾಂಕನ ಮತ್ತೆ ಡಿಫೀಟ್ ಮಾಡ್ತಾನೆ ಯಾರು, ಹರ್ಷವರ್ಧನ. ಕ್ಯಾಪ್ಚರ್ಡ್ ಕನೌಜ್, ಆಮೇಲೆ ಕನೌಜ್ನ ಕ್ಯಾಪ್ಚರ್ ಮಾಡ್ಕೊತಾನೆ. ತನ್ನ ಅಕ್ಕನ ಗಂಡ ಏನಿರ್ತಾರಲ್ಲ ಅವರ ಜಾಗವನ್ನು, ಅಕ್ಕ ಅಥವಾ ತಂಗಿ ಐ ಥಿಂಕ್ ಗೊತ್ತಿಲ್ಲ ನನಗೆ, ಇವ್ರು ಇದನ್ನ ಕ್ಯಾಪ್ಚರ್ ಮಾಡ್ಕೊತಾರೆ. ಅಕ್ಕ ತಂಗಿ ನಾನು ಮರ್ತ್ಬಿಟ್ಟಿದ್ದೀನಿ. ಈಗ ನಾನು ಹೇಳಿದ್ರೆ ಅಕ್ಕನೇ ತಂಗಿನೇ ಅಂತ ಹೇಳಿದ್ರೆ ನೀವು ಹಾಗೆ ನೆನ್ಪಿಟ್ಕೊತೀರಾ, ತಪ್ಪಾಗ್ಬಿಡುತ್ತೆ. ನಾನು ಅಕ್ಕನ ತಂಗಿನ ಅಂತ ಮರ್ತ್ಬಿಟ್ಟಿದ್ದೀನಿ, ಓಕೆನಾ. ಕ್ಯಾಪ್ಚರ್ಡ್ ಕನೌಜ್ ಆ್ಯಂಡ್ ಅಟ್ಯಾಕ್ ದ ಕಿಂಗ್ ಆಫ್ ಬೆಂಗಾಲ್, ಕ್ಯಾಪ್ಚರ್ ಮಾಡ್ಕೊತಾನೆ ಕನೌಜ್ನ ಹರ್ಷವರ್ಧನ. ಆಮೇಲೆ ಬೆಂಗಾಲ್ ಕಿಂಗಿಗೆ ಯಾರು, ಶಶಾಂಕಂಗೆ ಅಟ್ಯಾಕ್ ಮಾಡ್ತಾನೆ. ಬೆಂಗಾಲ್ ಆ್ಯಂಡ್ ಮಗಧ ಕೇಮ್ ಅಂಡರ್ ಹಿಸ್ ರೂಲ್, ಮಗಧ ಮತ್ತು ಬೆಂಗಾಲ್ ಏನಿರುತ್ತೆ ಇದು ಕೂಡ ಕನೌಜ್ ಅಂಡರಿಗೆ ಬಂತು, ಬೆಂಗಾಲ್ ಅಂಡರಿಗೆ ಬಂತು. ಮತ್ತು ಯಾವುದು ಮಗಧ ಯಾರ್ದು ಸ್ಟಾರ್ಟಿಂಗ್ ರೂಲ್ ಇತ್ತು ಹೇಳಿ, ಗುಪ್ತಾ ಡೈನಾಸ್ಟಿದು ಹೌದಲ್ವಾ. ಇದು ಕೂಡ ಯಾರ ಅಂಡರಿಗೆ ಬರುತ್ತೆ, ಹರ್ಷವರ್ಧನನ ಅಂಡರಿಗೆ ಬರುತ್ತೆ ಆಯಿತಾ. ಬಟ್ ಹಿ ಕುಡ್ ನಾಟ್ ಅಡ್ವಾನ್ಸ್ ಬಿಯಾಂಡ್ ದಿ ನರ್ಮದಾ ರಿವರ್ ಇನ್ ದ ಸೌತ್. ಆದರೆ ಇವರು ನರ್ಮದಾ ರಿವರ್ನ ಕ್ರಾಸ್ ಮಾಡ್ಕೊಂಡು ಸೌತಲ್ಲಿ ಬಂದುಬಿಟ್ಟು ಕ್ಯಾಪ್ಚರ್ ಮಾಡೋದಕ್ಕೆ ಆಗಿಲ್ಲ ಆಯಿತಾ. ಆ್ಯಂಡ್ ಫೋರ್ಸ್ಡ್ ಹಿಮ್ ಆಫ್ ಚಾಲುಕ್ಯಾಸ್ ಪುಲಿಕೇಶಿ ಸೆಕೆಂಡ್ ಹಾಲ್ಟೆಡ್ ಹಿಸ್ ಪ್ರೋಗ್ರೆಸ್. ಇವ್ರೇನು ಮಾಡಿದ್ರು, ನಿಲ್ಲಿಸ್ಬಿಟ್ರು ಇವರ ಪ್ರೋಗ್ರೆಸ್ನ, ಯಾರು, ಚಾಲುಕ್ಯ ಮತ್ತು ಪುಲಿಕೇಶಿ ಸೆಕೆಂಡ್. ಆ್ಯಂಡ್ ಫೋರ್ಸ್ಡ್ ಹಿಮ್ ಟು ಗೋ ಬ್ಯಾಕ್, ಮತ್ತು ಇವ್ರನ್ನ ಫೋರ್ಸ್ ಮಾಡಿದ್ರು ಹಿಂದೆ ಹೋಗೋಕ್ಕೆ, ನಾವು ನಿನಗೆ ಇಲ್ಲಿ ರೂಲ್ ಮಾಡೋದಕ್ಕೆ ಬಿಡಲ್ಲ ಅಂತ ಹೇಳ್ಬಿಟ್ಟು. ಅದೇ ಮೀನ್ಸ್ ಅವ್ರ ರೂಲಿಂಗ್ನ ಎಕ್ಸ್ಟೆಂಡ್ ಆಗೋದಕ್ಕೆ ಇವರು ಬಿಟ್ಟಿಲ್ಲ. ಹಿಸ್ ಅಚೀವ್ಮೆಂಟ್ಸ್ ಆಫ್ ಪುಲಿಕೇಶಿ ಸೆಕೆಂಡ್ ಹ್ಯಾಸ್ ಬೀನ್ ಇಮ್ಮಾರ್ಟಲೈಸ್ಡ್ ಇನ್ ಐಹೊಳೆ ಇನ್ಸ್ಕ್ರಿಪ್ಷನ್ ರಿಟನ್ ಬೈ ದ ಕೋರ್ಟ್ ಪೊಯೆಟ್ ರವಿಕೀರ್ತಿ. ಹರ್ಷ ಲಾಸ್ಟ್ ಹಿಸ್ ಹರ್ಷ ಜಾಯ್ ಡ್ಯೂ ಟು ಹಿಸ್ ಡಿಫೀಟ್. ಇಲ್ಲಿ ಏನಾಗುತ್ತೆ, ಇಲ್ಲಿ ಪುಲಿಕೇಶಿ ಸೆಕೆಂಡ್ ಅನ್ನೋರು ಏನು ಮಾಡ್ತಾರೆ, ಇವ್ರನ್ನ ಸೋಲ್ಸ್ಬಿಡ್ತಾರೆ. ಅದು ಎಲ್ಲ ಯಾವ್ದ್ರಲ್ಲಿ ಬರೆದಿದ್ದಾರೆ, ಐಹೊಳೆ ಇನ್ಸ್ಕ್ರಿಪ್ಷನಲ್ಲಿ ಬರೆದಿದ್ದಾರೆ. ಯಾರು, ರವಿಕೀರ್ತಿ ಅನ್ನೋರು. ಆವಾಗ ಹರ್ಷ ಅಂದರೆ ಏನು, ಜಾಯ್ ಅಂತ ಹೇಳ್ಬಿಟ್ಟು, ಹ್ಯಾಪಿನೆಸ್, ಜಾಯ್ ಅಂತ ಹೇಳ್ಬಿಟ್ಟು. ಆವಾಗ ಇವರ ಜಾಯ್ಫುಲ್ ಏನಾಗ್ಬಿಡುತ್ತೆ, ಎಲ್ಲ ಹೋಗ್ಬಿಡುತ್ತೆ. ಈ ಒಂದು ಏನು ಸೋಲ್ತಾರಲ್ಲ ಆವಾಗ. ದ ಕಿಂಗ್ಸ್ ರೂಲ್ ವಾಸ್ ಅಸಿಸ್ಟೆಡ್ ಬೈ ದ ಕೌನ್ಸಿಲ್ ಆಫ್ ಮಿನಿಸ್ಟರ್. ಕಿಂಗ್ಸ್ ರೂಲ್ ಏನಾಗುತ್ತೆ, ಅಸಿಸ್ಟ್ ಮಾಡ್ತಾರೆ ಯಾರು, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಇರ್ತಾರೆ ಆಯಿತಾ. ಒಂದು ಕೌನ್ಸಿಲ್ ಇರುತ್ತೆ, ಎಲ್ಲ ಮಿನಿಸ್ಟರ್ಸ್ಗಳಲ್ಲಿ ಸೇರ್ಕೊಂಡು ಮಾತಾಡ್ತಾರೆ. ದ ಬ್ಯೂರೋ ಅಕ್ಯುರೇಸಿ ಕನ್ಸಿಸ್ಟೆಡ್ ಆಫ್ ದ ಮಹಾ ಸಂವಿಗ್ರಹ ಆಯಿತಾ. ಬ್ಯೂರೋ ಅಕ್ಯುರೇಸಿ ಅಂದರೆ, ನಾನು ಬ್ಯೂರೋ ಅಕ್ಯುರೇಸಿ ಅಂತ ಹೇಳಿದೆ, ಅಡ್ಮಿನಿಸ್ಟ್ರೇಷನಲ್ಲಿ ಏನೇನು ರೂಲ್ಸ್ ಇರುತ್ತೆ ಆಯಿತಾ, ಆಳ್ವಿಕೆ ನಡೆಸೋದಕ್ಕೆ ಏನೇನು ರೂಲ್ಸ್ ಎಲ್ಲ ಇರುತ್ತೆ ಅದನ್ನು ಪಾಲಿಸುವಂಥದ್ದು ಬ್ಯೂರೋ ಅಕ್ಯುರೇಸಿ ಅಂತ ಹೇಳ್ತೀವಿ. ಅದನ್ನು ಕನ್ಸಿಸ್ಟ್ ಆಗಿತ್ತು ಯಾವುದರಲ್ಲಿ, ಮಹಾ ಸಂವಿಗ್ರಹದ್ರಲ್ಲಿ. ದ ನೆಗೋಟಿಯೇಟರ್ ಅಂತ ಹೇಳ್ಬಿಟ್ಟು ಕರೀತಾರೆ. ಮಹಾ ಬಲದ್ರೀಕೃತ ಅಂತ ಹೇಳ್ಬಿಟ್ಟು ಇನ್ನೊಬ್ರು ಇದ್ರು, ಮಿಲಿಟರಿ ಜನರಲ್ ಅಂತ ಕರೀತಾರೆ. ಅಂದರೆ ಮಹಾ ಸಂಧಿ ವಿಗ್ರಹ ಅಂತ ಯಾರಿದ್ರಲ್ಲ ಅವರು ಏನು ಮಾಡ್ತಿದ್ರು, ಈ ರೂಲ್ಸ್ಗಳನ್ನು ಅಡ್ಮಿನಿಸ್ಟ್ರೇಟಿವ್ ನಡೆಸೋದಕ್ಕೆ ರೂಲ್ಸ್ ಏನಿದೆ ಎಲ್ಲರೂ ಪಾಲಿಸ್ತಿದ್ದಾರೆ, ಅವ್ರು ನೋಡ್ತಿದ್ರು. ಮಹಾಬಲಾಧಿಕೃತ ಏನು ಮಿಲಿಟ್ರಿ ಜನರಲ್ ಆಗಿದ್ರು, ಮಿಲಿಟ್ರಿ ಜನರಲ್ ಅಂತ ಇವರ ಹೆಸರಲ್ಲ. ಮತ್ತು ನೀವು ಅವ್ರ ಹೆಸರು ಅಂತ ತಿಳ್ಕೊಬೇಡಿ ಪರ್ಸನಿನ, ಆ ಒಂದು ಪೋಸ್ಟಿಗೆ ಆವಾಗ ಇಂಗ್ಲೀಷ್ ಹೆಸರು ಇದ್ದಿಲ್ಲ ತಾನೇ, ನೆಗೋಷಿಯೇಟರ್ ಅಂತ. ಆ ಹೆಸರುಗಳು ಅಲ್ಲಿ ಕೊಟ್ಟಿರುವಂಥದ್ದು, ಅವ್ರು ಯಾವ ಹೆಸರಿಂದ ಕರಿತಿದ್ರು ಅಂತ. ಮಿಲಿಟ್ರಿ ಜನರಲ್ನ ಅವ್ರು ಯಾವ ಹೆಸರು ಇಟ್ಕೊಂಡಿದ್ರು, ಬಾಲಾಧಿಕೃತ ಅಂತ ಹೇಳ್ಬಿಟ್ಟು ಕರಿತಿದ್ರು. ಹಾಗೆ ನೆಗೋಟಿಯೇಟರ್ನ ಏನಂತ ಕರಿತಿದ್ರು, ಮಹಾಸಂಧಿ ವಿಗ್ರಹ ಅಂತ ಹೇಳ್ಬಿಟ್ಟು ಕರಿತಿದ್ರು. ಟ್ಯಾಕ್ಸ್ ಆಫೀಸರ್ನ ಏನಂತ ಕರಿತಿದ್ರು, ಭೋಗಪತಿ ಅಂತ ಕರಿತಿದ್ರು. ಆ್ಯಂಡ್ ದೂತ, ಓಕೆನಾ. ದೂತ ಅಂದರೆ ಯಾರು ಗೊತ್ತಾ ಮಕ್ಕಳೇ, ಈ ಕಿಂಗಿನ ಸಂದೇಶಗಳನ್ನ ನೀವು ಬಾಹುಬಲಿಯಲ್ಲೆಲ್ಲ ನೋಡ್ತಿರಲ್ಲ, ರಾಣಿಯಿಂದ ಸಂದೇಶ ತಗೊಂಡು ಬಂದು ಅವ್ರ ಮಗನಿಗೆ ಕೊಡ್ತಾನಲ್ಲ, ಅವ್ರನ್ನ ದೂತ ಅಂತ ಕರಿತೀವಿ ಆಯಿತಾ. ರಾಜರಾಣಿಯವರ ಮಧ್ಯ ಅಥವಾ ರಾಜಂದಿರ ಮಧ್ಯ ಅಥವಾ ಕಾಮನ್ ಪೀಪಲಿನ ಮಧ್ಯ ಏನು ಸಂದೇಶನ ಒಬ್ಬರಿಂದ ಒಬ್ಬರಿಗೆ ತಲುಪಿಸ್ತಾರಲ್ಲ, ಅವಾಗ ನಮ್ಮ ಥರ ಫೋನ್ಸ್ ಎಲ್ಲ ಇದ್ದಿಲ್ಲ ಅಲ್ಲ, ನಾವೀಗ ಯಾರಿಗೂ ಸಂದೇಶ ಕೊಡಲ್ಲ, ನಾವೇ ಫೋನ್ ಮಾಡಿ ಹೇಳಿಬಿಡ್ತೀವಿ ಅಥವಾ ಮೆಸೇಜ್ ಹಾಕ್ಬಿಡ್ತೀವಿ. ಆದರೆ ಅವಾಗ ಸಂದೇಶ ಕೊಡೋಕೆ ಹೋಗ್ತಿದ್ರಲ್ಲ, ಅವ್ರನ್ನ ದೂತ ಅಂತ ಕರಿತೀವಿ. ನಿಮಗೆ ಇದಿಷ್ಟು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ದ ಕಿಂಗ್ಡಮ್ ಹ್ಯಾಡ್ ಬೀನ್ ಡಿವೈಡೆಡ್ ಇಂಟು ಪ್ರಾವಿನ್ಸಸ್ ಆಯಿತಾ. ಸಣ್ಣ ಆಗಿ ಕಿಂಗ್ಡಮ್ ಡಿವೈಡ್ ಆಗುತ್ತೆ ಬೇರೆ ಬೇರೆ ಪ್ರಾವಿನ್ಸಸ್ಸಿಗೆ. ಲ್ಯಾಂಡ್ ಟ್ಯಾಕ್ಸ್ ವಾಸ್ ದ ಮೇಜರ್ ಸೋರ್ಸ್ ಆಫ್ ಇನ್ಕಮ್ ಫಾರ್ ದಿಸ್ ಕಿಂಗ್ಡಮ್. ಕಿಂಗ್ಡಮ್ ನಡೆಸೋದಕ್ಕೆ ದುಡ್ಡು ಹಣ ಬೇಕಲ್ವಾ, ಇವ್ರು ಯಾವ್ದ್ರಿಂದ ತೊಗೊತಿದ್ರು, ಯಾರ ಹತ್ರ ಎಲ್ಲ ಜಮೀನು ಇರ್ತಿತ್ತು ಅವ್ರು ಏನು ಮಾಡಬೇಕಾಗಿತ್ತು, ಇವರಿಗೆ ಟ್ಯಾಕ್ಸ್ನ ಕಟ್ಟಬೇಕಾಗಿತ್ತು. ಫ್ಯೂಡೇಟ್ರಿ ಚೀಫ್ ಪೇಯ್ಡ್ ಟ್ರಿಬ್ಯೂಟ್ ಟು ದ ಕಿಂಗ್ ಗೇವ್ ದೆಮ್ ಲ್ಯಾಂಡ್. ಫ್ಯೂಡೇಟ್ರಿ ಚೀಫ್ ಅನ್ನೋರು ಇರ್ತಿದ್ರು, ಅವ್ರು ಏನು ಮಾಡ್ತಿದ್ರು, ಫ್ಯೂಡೇಟ್ರಿ ಚೀಫ್ ಅಂದರೆ ಮಕ್ಕಳೇ ಏನು ಸಣ್ಣ ಕಿಂಗ್ಸ್ ಇರ್ತಾರಲ್ಲ, ಲೋಕಲ್ ಕಿಂಗ್ಸ್,
ಸಣ್ಣ ಸಣ್ಣ ಆಳ್ವಿಕೆ ನಡೆಸ್ಕೊಂಡು ಅವ್ರು ಏನು ಮಾಡಬೇಕಾಗಿತ್ತು, ಅವ್ರನ್ನ ಫ್ಯೂಡೇಟರಿ ಕಿಂಗ್ಸ್ ಅಂತ ಕರಿತೀವಿ. ಅವ್ರು ಏನು ಮಾಡಬೇಕಾಗಿತ್ತು, ಮಹಾರಾಜಾಧಿರಾಜ ಅಂತ ನಾವೇನು ರಾಜಂಗೆ ಕರಿತೀವಿ ಅವರಿಗೆ ಕೊಡಬೇಕಾಗಿತ್ತು. ಅವರು ಇಡೀ ಎಲ್ಲ ಕಿಂಗ್ಡಮ್ನ ನೋಡ್ಕೊತಿದ್ರು ಆಯಿತಾ. ಆರ್ಮೀಸಿಗೆಲ್ಲ ದುಡ್ಡು ಕೊಡಬೇಕಲ್ಲ, ಸುಮ್ಮನೆ ಕೆಲಸ ಮಾಡೋಕ್ಕೆ ಬರುತ್ತೆ ಅವ್ರಿಗೆ ಮಾಡ್ತಾರೆ ಅವರು, ಅವರಿಗೆಲ್ಲ ವೇಜಸ್ನ ಕೊಡಬೇಕು. ವೇಜಸ್ ಅಂದರೆ ಸ್ಯಾಲ್ರಿನ ಕೊಡಬೇಕಾಗುತ್ತೆ. ಲ್ಯಾಂಡ್ ಗ್ರ್ಯಾಂಟ್ಸ್ ವೇರ್ ಗಿವನ್ ಟು ಅದರ್ ಕಮ್ಯುನಿಟೀಸ್ ಆ್ಯಂಡ್ ರಿಲಿಜಿಯಸ್ ಪೀಪಲ್ ಆ್ಯಸ್ ವೆಲ್. ಮತ್ತು ಲ್ಯಾಂಡ್ ಗ್ರ್ಯಾಂಟ್ಸ್ ಅಂದರೆ ಲ್ಯಾಂಡ್ ಕೊಡುವಂಥದ್ದನ್ನು ಇವ್ರು ಯಾರಿಗೆ ಮಾಡ್ತಿದ್ರು, ಬೇರೆ ಬೇರೆ ಕಮ್ಯುನಿಟಿ ಪೀಪಲಿಗೆ ಮತ್ತು ರಿಲಿಜಿಯಸ್ ಪೀಪಲಿಗೆ ಕೂಡ ಲ್ಯಾಂಡ್ ಎಲ್ಲ ಕೊಡ್ತಿದ್ರು. ಹರ್ಷ ಗೇವ್ ಪ್ರಾಮಿನೆನ್ಸ್ ಟು ಬುದ್ಧಿಸಮ್. ನೋಡಿ ಇಲ್ಲಿ ನಾವು ಏನು ಮೌರ್ಯ ಡೈನಾಸ್ಟಿ, ಕುಶನ್ಸ್ ಡೈನಾಸ್ಟಿ ಎಲ್ಲ ನೋಡ್ತೀವಿ, ಇವರು ಎಲ್ಲ ಏನು ಮಾಡಿದ್ದಾರೆ, ಬುದ್ಧಿಸಮ್ನ ಜಾಸ್ತಿ ಡೆವಲಪ್ ಮಾಡಿದ್ದಾರೆ ಆಯಿತಾ. ಇವರು ಕೂಡ ಅದೇ ಮಾಡಿರುವಂಥದ್ದು. ವಿ ಗೆಟ್ ಡೀಟೇಲ್ಸ್ ಆಫ್ ಪಾಪ್ಯುಲಾರಿಟಿ ಆಫ್ ಬುದ್ಧಿಸಮ್ ಫ್ರಮ್ ಹ್ಯೂನ್ಸಾಂಗ್ಸ್ ರೈಟಿಂಗ್ಸ್. ನಾನು ಹೇಳಿದೆ ಹ್ಯೂನ್ಸಾಂಗ್ ಅನ್ನೋರು ಬಂದಿದ್ದರು ಈ ಡೈನಾಸ್ಟಿ ನಡೆಯೋ ಟೈಮಿಗೆ, ಹರ್ಷವರ್ಧನನ್ ಟೈಮಲ್ಲಿ. ಅವ್ರೇನು ಮಾಡ್ತಾರೆ, ಇಲ್ಲಿ ಹೇಗೆ ಆಳ್ವಿಕೆ ನಡೀತಿದೆ, ಬುದ್ಧಿಸಮ್ ಹೇಗಿದೆ ಅಂತ ಹೇಳ್ಬಿಟ್ಟು ಅವರ ಬುಕ್ಕಲ್ಲಿ CUK ಅನ್ನೋ ಬುಕ್ಕಲ್ಲಿ ಬರೀತಾರೆ ಆಯಿತಾ. ದ ಬುದ್ಧಿಸ್ಟ್ ವಿಂಗ್, ಅದನ್ನು ಬುದ್ಧಿಸ್ಟ್ ವಿಂಗ್ ಅಂತ ಹೇಳ್ಬಿಟ್ಟು ಕರಿತೀವಿ. ನಳಂದ ಯೂನಿವರ್ಸಿಟಿ ವಾಸ್ ಫುಲ್ ಆಫ್ ಆ್ಯಕ್ಟಿವಿಟಿ ಡ್ಯೂರಿಂಗ್ ದಿಸ್ ಪೀರಿಯಡ್. ಈ ಟೈಮಲ್ಲಿ ನಳಂದ ಯೂನಿವರ್ಸಿಟಿ ಅನ್ನೋ ಯೂನಿವರ್ಸಿಟಿ ಸ್ಟಾರ್ಟ್ ಆಗುತ್ತೆ, ಅದು ಫುಲ್ ಆ್ಯಕ್ಟಿವ್ ಆಗಿರುತ್ತೆ. ಎಂಜಾಯ್ಡ್ ರಾಯಲ್ ಪ್ಯಾಟ್ರೋನೇಜ್ ಕೂಡ ಆಗಿರುತ್ತೆ. ನೆಕ್ಸ್ಟ್, ದಿಸ್ ಇಸ್ ಫೇಮಸ್ ಆ್ಯಸ್ ಆ್ಯನ್ ಏನ್ಷಿಯಂಟ್ ಯೂನಿವರ್ಸಿಟಿ. ಇದು ಒಂದು ಫೇಮಸ್ ಏನ್ಷಿಯಂಟ್ ಯೂನಿವರ್ಸಿಟಿ ಆಗಿತ್ತು. ಆ ಟೈಮಲ್ಲೆಲ್ಲ ಯೂನಿವರ್ಸಿಟೀಸ್ ಎಲ್ಲ ತುಂಬ ರೇರ್ ಅಲ್ವಾ, ಇದು ಒಂದು ತುಂಬ ದೊಡ್ಡ ಯೂನಿವರ್ಸಿಟಿ ಆಗಿತ್ತು ಆಯಿತಾ, ನಳಂದ ಯೂನಿವರ್ಸಿಟಿ. ಬರಿಬೇಕಾ ಅಥವಾ ಹಾಗೆ ಗೊತ್ತಾಗತ್ತಾ? ನಳಂದ ಯೂನಿವರ್ಸಿಟಿ ಸ್ಟಾರ್ಟ್ ಆಗಿದ್ದು ವರ್ಧನ ಡೈನಾಸ್ಟಿಯಲ್ಲಿ ಆಯಿತಾ. ನೆಕ್ಸ್ಟ್, ಮೆನ್ಷನ್ ಹ್ಯಾಸ್ ಬೀನ್ ಮೇಡ್ ಆಫ್ 25 ಮೀಟರ್ ಟಾಲ್ ಬ್ರೋನ್ಸ್ ಇಮೇಜ್ ಆಫ್ ಬುದ್ಧ. ಇಲ್ಲಿ ಏನಿದೆ, 25 ಮೀಟರ್ಸಿನ ಟಾಲ್ ಇಮೇಜ್ ಇದೆ. ಯಾರ್ದು? ಬುದ್ಧಂದು ಆಯಿತಾ, ನಳಂದ ಯೂನಿವರ್ಸಿಟಿಯಲ್ಲಿ. ನೆಕ್ಸ್ಟ್, ದಟ್ ಹರ್ಷವರ್ಧನ ಗಿಫ್ಟೆಡ್ ಟು ನಳಂದ ಆಯಿತಾ. ಇದನ್ನು ಮಾಡಿಸಿರೋರು ಯಾರು, ಗಿಫ್ಟ್ ಮಾಡಿರೋರು ಹರ್ಷವರ್ಧನ ಆಯಿತಾ. ನೆಕ್ಸ್ಟ್, ಕುಮಾರಗುಪ್ತ ಹ್ಯಾಡ್ ಮೇಡ್ ಕಾಂಟ್ರಿಬ್ಯೂಷನ್ಸ್ ಟು ಫೈನ್ ಆರ್ಟ್ ಸ್ಕೂಲ್ ಹಿಯರ್. ಇಲ್ಲಿ ನೋಡಿ, ಇದರಲ್ಲಿ ಹೆಸರು ಇಲ್ಲ. ಕುಮಾರಗುಪ್ತ ಅನ್ನೋರು ಬರ್ತಾರೆ. ಕುಮಾರಗುಪ್ತ ಏನು ಮಾಡ್ತಾರೆ, ಇಲ್ಲಿ ಫೈನ್ ಆರ್ಟ್ ಚೆನ್ನಾಗಿ ಮಾಡೋದಕ್ಕೆ ಇಲ್ಲಿ ಹೆಲ್ಪ್ ಮಾಡ್ತಾರೆ, ಆರ್ಟನ್ನ ಡೆವಲಪ್ ಮಾಡ್ತಾರೆ. ನಾಗಾರ್ಜುನ ಆ್ಯಂಡ್ ಚೀಫ್ ಎಕ್ಸ್ಪೋನೆನ್ಷಿಯಲ್ ಆಫ್ ಮಿಡಲ್ ಪಾತ್ ಆಯಿತಾ. ಇದೇನು ಸಪೋರ್ಟರ್ ಅಂತ ಹೇಳ್ತೀವಲ್ಲ, ಎಕ್ಸ್ಪೋನೆಂಟ್ ಅಂದರೆ ಸಪೋರ್ಟ್, ಹೆಲ್ಪ್, ಲೀಡರ್ ಅಂತ ಹೇಳ್ತೀವಿ, ಪ್ರಮೋಟರ್ ಅಂತ ಹೇಳ್ತೀವಿ. ಇವ್ರು ಏನು ಮಾಡಿದ್ರು, ನಾಗಾರ್ಜುನ ಪ್ರಮೋಟ್ ಮಾಡಿದ್ರು ನಳಂದ ಯೂನಿವರ್ಸಿಟಿನ. ಆ್ಯಂಡ್ ಧರ್ಮಪಾಲ ವೇರ್ ದ ಅದರ್ ಫೇಮಸ್ ಸ್ಕಾಲರ್ಸ್ ಹೂ ಟಾಟ್ ಹಿಯರ್. ಅಂದರೆ ಧರ್ಮಪಾಲ ಇವರೆಲ್ಲ ಏನು ಮಾಡ್ತಿದ್ರು, ಇಲ್ಲಿ ಟೀಚ್ ಮಾಡ್ತಿದ್ರು, ಥಾಟ್ ಮಾಡ್ತಿದ್ರು, ಬೇರೆಯವರಿಗೆ ಕಲಿಸ್ತಿದ್ರು. ದ ಚೀಫ್ ಟ್ರಾವೆಲರ್ ಹ್ಯೂನ್ಸಾಂಗ್ ವಿಸಿಟೆಡ್ ದಿಸ್ ಪ್ಲೇಸ್ ಆ್ಯಂಡ್ ಸ್ಟೇಡ್ ಫಾರ್ ಸಮ್ ಟೈಮ್. ಹ್ಯೂನ್ಸಾಂಗ್ ಏನು ಮಾಡ್ತಾರೆ, ಬರ್ತಾರಲ್ಲ ಅವಾಗ ಅವರು ಕೂಡ ಈ ಜಾಗದಲ್ಲಿ ಇರ್ತಾರೆ ಆಯಿತಾ. ಹಿ ಹ್ಯಾಸ್ ಗಿವನ್ ಅ ಡೀಟೇಲ್ ಡಿಸ್ಕ್ರಿಪ್ಷನ್ ಆಫ್ ದಿಸ್ ಪ್ಲೇಸ್. ಅವರು ಅವರ ಬುಕ್ಕಲ್ಲಿ ಡೀಟೇಲ್ ಆಗಿ ಈ ಜಾಗದ ಬಗ್ಗೆ ಬರೆದಿದ್ದಾರೆ. ನೆಕ್ಸ್ಟ್, ದೇರ್ ವೇರ್ ಸ್ತೂಪಾಸ್, ಚೈತ್ಯಾಸ್, ವಿಹರಾಸ್, ರೆಸ್ಟ್ ಹೌಸಸ್, ಬೆಂಚಸ್ ಹಿಯರ್ ಆ್ಯಂಡ್ ದೇರ್ ಟು ಸಿಟ್ ಆ್ಯಂಡ್ ರೆಸ್ಟ್ ಅ ವೈಲ್. ಇಲ್ಲೇನಿದೆ, ಸ್ತೂಪಾಸ್ ಇದೆ. ಸ್ತೂಪಾಸ್ ಅಂದರೆ ಮಕ್ಕಳೇನು, ಇದು ಏನಂತ ಹೇಳ್ತೀವಿ, ರಿಲಿಕ್ಸ್ ಅಂತ ಹೇಳ್ಬೋದು. ಐ ಥಿಂಕ್ ರಿಲಿಕ್ಸ್, ರಿಮೈನ್ ಥಿಂಗ್ಸ್ ಏನಿದೆ ಬುದ್ಧಂದು, ಇದೆಲ್ಲ ಇಡೋದಕ್ಕೆ ಒಂದು ಜಾಗ ಮಾಡ್ಕೊತಾರಲ್ಲ ಟೆಂಪಲ್ ಥರ, ಅದನ್ನು ಸ್ತೂಪ ಅಂತ ಹೇಳ್ತಾ ಕರಿತೀವಿ. ಆಮೇಲೆ ಚೈತ್ಯ ಅಂತ ಹೇಳಿದರೆ ಪ್ರೇಯರ್ ಹಾಲ್ ಅಂತ ಹೇಳ್ಬೋದು ಆಯಿತಾ. ಚೈತ್ಯ ಪ್ರೇಯರ್ ಹಾಲ್. ವಿಹಾರ ಅಂತ ಹೇಳಿದ್ರೆ ಇದು ಒಂದು ಜಾಗ ಎಲ್ಲಿ ಕುತ್ಕೊಂಡು ಈ ಮಾಂಕ್ಸ್ ಎಲ್ಲ ಇರ್ತಾರಲ್ಲ, ಮಾಂಕ್ಸ್ ಅಂದರೆ ರಿಲಿಜನ್ಗೋಸ್ಕರನೇ ತಮ್ಮ ಜೀವನವನ್ನು ಕೊಡುವಂಥದ್ದು, ರಿಲಿಜನ್ ಡೆವಲಪ್ ಮಾಡೋದಕ್ಕೆ, ರಿಲಿಜನ್ ಬಗ್ಗೆ ಬೇರೆಯವ್ರಿಗೆ ಕಲಿಸೋದಕ್ಕೆಲ್ಲ. ಅವರು ಈ ಪೂಜಾರಿಗಳು ಅಂತ ನಾವೇನು ಹೇಳ್ತೀವಲ್ಲ, ಆ ಥರ ಇರೋರಿಗೆ ಒಂದು ಇರೋದಕ್ಕೆಲ್ಲ ಜಾಗ ಮಾಡಿಕೊಡ್ಬೇಕಲ್ಲ, ಅವ್ರು ಕಲಿಯೋದಕ್ಕೆಲ್ಲ, ಅದನ್ನು ವಿಹಾರ ಅಂತ ಹೇಳ್ಬಿಟ್ಟು ಕರಿತಿದ್ರು ಆಯಿತಾ. ಚೈತ್ಯಾಸ್ ಅಂದರೆ ಪ್ರೇಯರ್ ಹಾಲು, ವಿಹಾರ ಇವರು ಇರುವಂಥ ಜಾಗ, ಸ್ತೂಪಾಸ್ ಅಂದರೆ ಬುದ್ಧನ ಥಿಂಗ್ಸ್ ಇಟ್ಟಿರುವಂಥದ್ದು ಆಯಿತಾ, ರಿಲಿಕ್ಸ್ ಇಟ್ಟಿರುವಂಥದ್ದು. ರೆಸ್ಟ್ ಹೌಸಸ್ ಆ್ಯಂಡ್ ಬೆಂಚಸ್ ಎಲ್ಲ ಅಲ್ಲಿತ್ತು. ಮೆಡಿಟೇಷನ್ ರೂಮ್ಸ್ಗಳು ಇತ್ತು, ಲೆಕ್ಚರ್ ರೂಮ್ಸ್ಗಳು ಇತ್ತು ಈ ಯೂನಿವರ್ಸಿಟಿಯಲ್ಲಿ. ದ ಗುಪ್ತಾ ಕಿಂಗ್ಸ್ ಆಫ್ ಆ್ಯಂಡ್ ಹರ್ಷವರ್ಧನ have been the famous patrons of this place. An accidental fire destroyed many texts of Nalanda University ಆಯಿತಾ. ಗುಪ್ತಾ ಡೈನಾಸ್ಟಿ ಅವರು ಮತ್ತು
ಅಲ್ಲಿ ನಾವು ಕುಮಾರಗುಪ್ತ ನೋಡ್ತೀವಲ್ಲ ಆ ಥರ ಗುಪ್ತ ಡೈನಾಸ್ಟಿ ಕಿಂಗ್ಸು ಕೂಡ ಮತ್ತು ಏನು ವರ್ಧನ ಡೈನಾಸ್ಟಿ ಕಿಂಗ್ಸು ಕೂಡ ಇಲ್ಲೇನು ಮಾಡ್ತಾರೆ, ತುಂಬ ನಳಂದ ಯೂನಿವರ್ಸಿಟಿ ಡೆವಲಪ್ ಆಗೋದಕ್ಕೆ ಹೆಲ್ಪ್ ಮಾಡ್ತಾರೆ. ಆದರೆ ಅನ್ಫಾರ್ಚುನೇಟ್ ಆಗಿ ಅಲ್ಲಿ ಒಂದ್ಸತಿ ಬೆಂಕಿ ಹತ್ಕೊಂಡು ಬಿಡುತ್ತೆ ಮಕ್ಕಳೇ. ಬೆಂಕಿ ಹತ್ಕೊಳ್ಳೋದ್ರಿಂದ ಅಷ್ಟು ದೊಡ್ಡ ಯೂನಿವರ್ಸಿಟಿಯಲ್ಲಿ ಅಲ್ಲಿ ಏನಿರುತ್ತೆ, ಬುಕ್ಸ್ ಇರುತ್ತೆ ತಾನೇ ಜಾಸ್ತಿ, ಅಲ್ಲಿ ತುಂಬ ಬುಕ್ಸ್ಗಳು ಅವರು ಕಳ್ಕೊಳಂಗೆ ಆಗುತ್ತೆ. ಇದು ಒಂದು ಏನು ಬ್ಯಾಡ್ ಥಿಂಗ್ ಆಯಿತಾ. ಇಷ್ಟು ದೊಡ್ಡ ಯೂನಿವರ್ಸಿಟಿ, ಇಷ್ಟು ದೊಡ್ಡ ಕಟ್ಟಿರುವಂಥದ್ದು, ಬರೆದಿರುವಂಥ ಬುಕ್ಸು ಮತ್ತು ಸಿಗುತ್ತಾ ಅದು ಬರೆಯೋದಕ್ಕೆ, ಅವ್ರ ಬಗ್ಗೆ ಎಲ್ಲ ಸಿಗುತ್ತಾ, ಇಲ್ಲ ಅಲ್ವಾ, ಅಲ್ಲಿ ಕಳ್ಕೊಂಡಿದ್ದೀವಿ ನಾವು. ನೆಕ್ಸ್ಟ್ ಇದು ಗುಪ್ತ ಡೈನಾಸ್ಟಿ ಮತ್ತು ವರ್ಧನ ಡೈನಾಸ್ಟಿ ಬಗ್ಗೆ ಇದಿಷ್ಟು ಇನ್ಫಾರ್ಮೇಷನ್ ನಮಗೆ ಕೊಟ್ಟಿರುವಂಥದ್ದು. ಇಲ್ಲಿ ಗುಪ್ತ ಡೈನಾಸ್ಟಿ ಎಂಡ್ ಆಯಿತು, ಮತ್ತೆ ಯಾಕೆ ಇಲ್ಲಿ ರಾಜ ಬಂದರು ಅಂತ ನಿಮಗೆ ಡೌಟ್ ಬರ್ಬೋದು. ಎಂಡ್ ಆಯಿತು ಅಂದರೆ ಮಕ್ಕಳೇ ಆ ಥರ ಇಡೀ ಇದೇ ಎಂಡ್ ಆಗಲ್ಲ. ದೊಡ್ಡ ರೀಜನನ್ನು ರೂಲ್ ಮಾಡ್ತಿದ್ರಲ್ಲ ಆ ರೀಜನ್ ಏನಾಗಿಬಿಡುತ್ತೆ, ಕಮ್ಮಿ ಆಗಿಬಿಡುತ್ತೆ. ಎಲ್ಲರೂ ಈ ಕಡೆಯಿಂದನೂ ಕಾನ್ಕರ್ ಮಾಡ್ಕೊಂಡು ಬಿಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನಾನು ಇಷ್ಟು ದೊಡ್ಡ ರೀಜನನ್ನು ರೂಲ್ ಮಾಡ್ತಾ ಇದ್ದೆ ಅಂತ, ಇಷ್ಟು ದೊಡ್ಡ ರೀಜನನ್ನು ರೂಲ್ ಮಾಡ್ತಾ ಇದ್ದೆ. ಇಲ್ಲೇನಾಯಿತು, ಇಲ್ಲಿಂದ ಒಬ್ಬ ರಾಜ ಬಂದ, ಇದಿಷ್ಟು ಕಾನ್ಕರ್ ಮಾಡ್ಕೊಂಡ, ಇಲ್ಲಿಂದ ಒಬ್ಬ ರಾಜ ಬಂದ, ಇದಿಷ್ಟು ಕಾನ್ಕರ್ ಮಾಡ್ಕೊಂಡ, ಇಲ್ಲಿಂದ ಒಬ್ಬ ಬಂದ, ಇದಿಷ್ಟು ಕಾನ್ಕರ್ ಮಾಡ್ಕೊಂಡ. ನನಗೆ ಉಳಿದಿದ್ದೆಷ್ಟು ಒಂದಿಷ್ಟು ಉಳಿತು ಅಂತ ಅಂದ್ಕೊಳ್ಳಿ. ಇದು ಫುಲ್ಲು ಇದು ಕೂಡ ಕಾನ್ಕರ್ ಆಗಿದೆ. ಈ ಒಂದು ಜಾಗದಲ್ಲಿ ನಾನು ರೂಲ್ ಮಾಡ್ತಾ ಇರ್ತೀನಿ ಆಯಿತಾ. ಆ ಥರ ರೂಲ್ ಮಾಡ್ತಾ ಇರುವಾಗ ಬೇರೆ ಡೈನಾಸ್ಟಿ ಏನಾಗಿರುತ್ತೆ, ಇಲ್ಲಿ ಫುಲ್ಲು ಬೇರೆ ಡೈನಾಸ್ಟಿ ಡೆವಲಪ್ ಆಗ್ತಾ ಇರುತ್ತೆ. ಇದು ಕೂಡ ಅಂಡರಲ್ಲಿ ತಗೊಳ್ಳೋಕ್ಕೆ ಏನು ಮಾಡ್ತಿರ್ತಾರೆ, ನೋಡ್ತಾ ಇರ್ತಾರೆ ಆಯಿತಾ. ಆದರೆ ಇದು ನಡೆಯೋ ಟೈಮಲ್ಲಿ ನಾವು ಕೂಡ ಬೇರೆ ಬೇರೆ ಇದನ್ನು ಮಾಡ್ತೀವಿ. ಆ ಥರನೇ ಅವರು ಕೂಡ ನಳಂದ ಯೂನಿವರ್ಸಿಟಿಗೆ ಕಾಂಟ್ರಿಬ್ಯೂಷನ್ಸ್ನ ತೋರಿಸಿದ್ದಾರೆ, ಗುಪ್ತ ಡೈನಾಸ್ಟಿ ಅವರು ಕೂಡ ಆಯಿತಾ. ಐ ಥಿಂಕ್ ನಿಮಗೆ ಎಲ್ಲದು ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ವರ್ಧನ ಡೈನಾಸ್ಟಿ ಬಗ್ಗೆ ಜಾಸ್ತಿ ಕೊಟ್ಟಿಲ್ಲ. ಅದೇ ರಾಜ್ಯಶ್ರೀ ಗಂಡಂಗೆ ತೀರಿಸ್ತಾರೆ, ಹರ್ಷವರ್ಧನ ರೂಲಿಗೆ ಬರ್ತಾರೆ, ಕನೌಜು ಮತ್ತು ಬೆಂಗಾಲ್ನ ಎಲ್ಲ ತನ್ನ ಅಂಡರಿಗೆ ತಗೊಳ್ತಾರೆ, ಇದನ್ನು ಹೇಳಿದ್ದಾರೆ. ನೆಕ್ಸ್ಟ್ ಇವರು ಹರ್ಷವರ್ಧನ ಲಿಟ್ರೇಚರ್ ಇದಕ್ಕೆಲ್ಲ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾರೆ. ಟೈಮಲ್ಲಿ ಹ್ಯೂನ್ ಸಾಂಗ್ ಬರ್ತಾರೆ, ಅವರು CUK ಬುಕ್ಕಲ್ಲಿ ಎಲ್ಲದನ್ನು ಬರೀತಾರೆ. ಮತ್ತು ನಳಂದ ಯೂನಿವರ್ಸಿಟಿ ಬಗ್ಗೆ ಕೊಟ್ಟಿದ್ದಾರೆ, ಅದು ಮೇನ್ ಬುದ್ಧಿಸಮ್ ಏನು ಬುದ್ಧನ ಇಮೇಜ್ ಎಲ್ಲ ಅಲ್ಲಿ ಇಟ್ಟಿದ್ದಾರೆ ಅಂತ ಹೇಳ್ತೀವಿ. ಆಮೇಲೆ ನಳಂದ ಯೂನಿವರ್ಸಿಟಿ ಬಗ್ಗೆ ಅಲ್ಲಿನ ಬುಕ್ಸ್, ಅಲ್ಲಿ ಯಾರು ಸ್ಕಾಲರ್ಸ್ ಆಯಿತಾ, ಚೀಫ್ ಯಾರು, ಅದನ್ನೆಲ್ಲ ನೋಡ್ತೀವಿ. ಹೇಗೆ ಸ್ಟಾರ್ಟ್ ಆಯಿತು ಅದನ್ನು ನೋಡ್ತೀವಿ. ತಾನೇಶ್ವರಲ್ಲಿ ಸ್ಟಾರ್ಟ್ ಆಯಿತು, ಪುಷ್ಯಭೂತಿ ಅನ್ನೋರು ಸ್ಟಾರ್ಟ್ ಮಾಡಿದ್ರು. ಮಕ್ಕಳೇ ನಿಮಗೆ ಇದು ಗೊತ್ತಾ, ಪುಷ್ಯಭೂತಿ ಮೊದಲು ಇದ್ದಿದ್ದು ಗುಪ್ತ ಡೈನಾಸ್ಟಿಯಲ್ಲಿ ಆಯಿತಾ. ಗುಪ್ತ ಡೈನಾಸ್ಟಿಯಿಂದ ಅವ್ರು ಬಂದ್ಬಿಟ್ಟು ಏನು ಮಾಡ್ತಾರೆ, ಇಲ್ಲಿ ವರ್ಧನ ಡೈನಾಸ್ಟಿನ ಸ್ಟಾರ್ಟ್ ಮಾಡ್ತಾರೆ ಆಯಿತಾ. ಇದೊಂದು ಇನ್ಫಾರ್ಮೇಷನು. ಇಷ್ಟೇ ಮಕ್ಕಳೇ. ಥ್ಯಾಂಕ್ ಯು ಫಾರ್ ಅಟೆಂಡಿಂಗ್ ಆರ್ ಲಿಸ್ನಿಂಗ್ ಟು ದ ಕ್ಲಾಸಸ್. ಏನಾದರೂ ನಿಮ್ಗೆ ಕಷ್ಟ ಆಗ್ತಿದೆ, ಗೊತ್ತಾಗ್ತಿಲ್ಲ, ಇದನ್ನೆಲ್ಲ ಏನಾದರೂ ಇದ್ದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.